ಎಂಬ ಎರಡನೇ ರತ್ನದ 79ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವೃತ್ತಿ ರತ್ನಾವಳಿ ಗ್ರಂಥದ ಎರಡನೇ ರತ್ನದಲ್ಲಿ 79ನೇ ಅಂಕದಲ್ಲಿ ಅಂದರೆ ಇಲ್ಲಿಯವರೆಗೆ ಪ್ರತ್ಯಕ್ಷ ಪ್ರಮಾಣ ಪ್ರಾರಂಭವಿದೆ. 6 ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಪ್ರಮಾಣ ಅನ್ನುವುದನ್ನು ಹೇಳ್ತಾ ಬಂದರು. ಪ್ರತ್ಯಕ್ಷ ಪ್ರಮಾಣದಲ್ಲಿ ಪಂಚ ಜ್ಞಾನೇಂದ್ರಿಯಗಳೇನದಾವ, ಆ ಪಂಚ ಇಂದ್ರಿಯಗಳೇ ಅವು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಲ್ಪಡ್ತಾವ. ಅದರಲ್ಲಿ ಇಲ್ಲಿಯವರೆಗೆ ಶ್ರೋತ್ರ ಇಂದ್ರಿಯದಿಂದ ಶಬ್ದಜ್ಞಾನ ಆಗ್ತದ. ಯಾವ ರೀತಿ ಆಗ್ತದ, ಯಾವ್ಯಾವ ಸಂಬಂಧದಿಂದ ಆಗ್ತದ, ಯಾವ್ಯಾವುದರ ಜ್ಞಾನ ಆಗ್ತದ, ಅದನ್ನೆಲ್ಲ ಹೇಳ್ಕೊಂಡು ಬಂದ. ಆಮೇಲೆ 2ನೇ ನಂಬರ್ ತ್ವಕ್ಕಿಂದ್ರಿಯದಿಂದ, ಆ ತ್ವಗೇಂದ್ರಿಯದಿಂದ ಸ್ಪರ್ಶ ಜ್ಞಾನ ಆಗ್ತದೆ. ಅದು ಯಾವ್ಯಾವ ರೀತಿ ಆಗ್ತದ, ಏನೇನಾಗ್ತದ, ಯಾವುದರ ಜ್ಞಾನ ಆಗ್ತದ, ಅದನ್ನೆಲ್ಲ ಶ್ರೋತ್ರ ಇಂದ್ರಿಯದಿಂದ ಆಗುವ ಶಬ್ದ ಜ್ಞಾನ, ತ್ವಗೇಂದ್ರಿಯದಿಂದ ಆಗುವ ಸ್ಪರ್ಶ ಜ್ಞಾನ, ಇವು 2 ಇಂದ್ರಿಯಗಳ ಬಗ್ಗೆ ಇಲ್ಲಿ ತನಕ ಹೇಳ್ಕೊಂಡು ಬಂದದ್ದಾಗಿದೆ. ಇವತ್ತಿನ ವಿಷಯ 2ನೇ ರತ್ನದ 79ನೇ ಅಂಕದಿಂದ ಬಾಹ್ಯ ಪ್ರತ್ಯಕ್ಷ ಪ್ರಮಾಕ್ಕೆ ಭೇದ ಚಾಕ್ಷುಷ ಪ್ರಮಾಕ ನಿರ್ಧಾರ. ಅಂದ್ರ ಇದಕ್ಕಿಂತ ಮೊದಲು ದೇಹದ ಒಳಗಾಗತಕ್ಕಂತ ಜ್ಞಾನ, ಯಾವ ಶುದ್ಧಾತ್ಮ ಜ್ಞಾನ, ವಿಶಿಷ್ಟಾತ್ಮ ಜ್ಞಾನ, ಆತ್ಮ ಸುಖ ದುಃಖ ಜ್ಞಾನ, ಇವೆಲ್ಲ ಒಳಗಾಗ್ತಾವ. ಅವರ ಬಗ್ಗೆ ಹೇಳ್ಕೊಂಬಂದಾರ. ಈಗ ಹೊರಗಿನ ಜ್ಞಾನ ಆಗು, ಜಗತ್ತಿನಲ್ಲಿ ದೇಹದ ಹೊರ ಶ್ರೋತ್ರದಿಂದ ಶಬ್ದ ಜ್ಞಾನ ಆಗ್ತದ. ಆ ಶಬ್ದ ಎಷ್ಟು ಪ್ರಕಾರ ಆದ್ರೆ ಯಾವ್ಯಾವ್ದ ಜ್ಞಾನ ಆಕತಿ. ತ್ವಕ್ಕೇಂದ್ರಿಯದಿಂದ ತ್ವಗೇಂದ್ರಿಯ ಜ್ಞಾನ, ಸ್ಪರ್ಶ ಜ್ಞಾನ, ಅದು ಯಾವ್ಯಾವ ರೀತಿ ಆಗ್ತದ, ಅದನ್ನೆಲ್ಲ ಹೇಳ್ಕೊಂಡು ಬಂದರೆ ಇವು ಹೊರಗಾಗ್ತಕ್ಕಂಥ ಜ್ಞಾನಗಳು. ಆದ್ರೆ ಈಗ ಇವತ್ತಿನ ವಿಷಯ ಚಾಕ್ಷುಷ ಪ್ರಮಾ. ಚಾಕ್ಷುಷ ಪ್ರಮಾ ಅಂದ್ರೆ ನೇತ್ರ, ಚಕ್ಷು ಅಂದ್ರೆ ನೇತ್ರ. ಈ ನೇತ್ರ ಇಂದ್ರಿಯದಿಂದ ರೂಪಜ್ಞಾನ ಆಗ್ತದೆ. ಅದು ಯಾವ್ಯಾವ ಪ್ರಕಾರ ಆಗ್ತದ, ಯಾವ್ಯಾವ ಸಂಬಂಧದಿಂದ ಆಗ್ತದ, ಅದೆಲ್ಲವನ್ನ ಈಗ ತಿಳಿಸುವವರಿದ್ದಾರೆ. ಬಾಹ್ಯ ಪ್ರತ್ಯಕ್ಷ ಪ್ರಮಾ ಭೇದ ಅಂದ್ರ ಅದು ಎಷ್ಟು ಪ್ರಕಾರದ ಅನ್ನುವಲ್ಲಿ ಈಗ 3ನೇ ನಂಬರ್ ಯಾವ ನೇತ್ರ ಇಂದ್ರಿಯದಿಂದ ಆಗತಕ್ಕಂತ ರೂಪಜ್ಞಾನ, ಅದಕ್ಕೆ ಚಾಕ್ಷುಷ ಜ್ಞಾನ ಅನ್ನುತ್ತಾರೆ. ಅದನ್ನು ನಿರ್ಧಾರ ಮಾಡ್ತಾರೆ ಇಲ್ಲಿ 79ನೇ अंक। तैसे नेत्र से उद्भूत रूप वाले पृथ्वी जल तेज द्रव्य का और ताके आश्रित योग्य जाति और रूप संख्यादि नव योग्य गुणन का प्रत्यक्ष होवे हैं। ಏನ್ ಹೇಳಿದ್ರಂದ್ರ ನೇತ್ರ ಇಂದ್ರಿಯ, ನೇತ್ರ ಅಂದ್ರ ಕಣ್ಣು, ನೇತ್ರದಿಂದ ರೂಪಜ್ಞಾನ ಆಗುವಲ್ಲಿ ನೇಮ ಏನದ ಅಂತ ಕೇಳಿದ್ರ ಉದ್ಭೂತ ರೂಪವುಳ್ಳಂತ ಪೃಥ್ವಿ, ಜಲ ಅಂದ್ರ ನೀರು, ತೇಜ ಅಂದ್ರ ಅಗ್ನಿ, ಈ ದ್ರವ್ಯಗಳ ಜ್ಞಾನ ಆಗ್ತದೆ. ಅದಕ್ಕ ನೇತ್ರದಿಂದ ಆಗೋದು. ಆದ್ರೆ ಉದ್ಭೂತ ರೂಪ ಇರಬೇಕು. ಅಂತ ಪೃಥ್ವಿಯ ಮತ್ತು ಜಲದ ಮತ್ತು ಅಗ್ನಿಯ ಈ ದ್ರವ್ಯಗಳೇನದವಲ್ಲ, ಆ ದ್ರವ್ಯಗಳ ಮತ್ತು ಅದರ ಆಶ್ರಿತವಾದ ಯೋಗ್ಯ, ಆ ದ್ರವ್ಯದಲ್ಲಿರ್ತಕ್ಕಂಥ ದ್ರವ್ಯತ್ವ ಜಾತಿ ಜ್ಞಾನ ಆಗ್ತದ. ಮತ್ತೇನಾಗ್ತದ,
ಅಲ್ಲಿ ರೂಪ, ಸಂಖ್ಯಾ ಮೊದಲಾದ 9 ಗುಣಗಳೇನದ, ಆ 9 ಗುಣಗಳ ಯೋಗ್ಯ ಗುಣಗಳನ್ನ ಪ್ರತ್ಯಕ್ಷ ಜ್ಞಾನ ಈ ನೇತ್ರ ಇಂದ್ರಿಯದಿಂದ ಆಗುತ್ತದೆ. नेत्र इंद्रिय मात्र से ग्राह्य गुण को रूप है. रूप ನೇತ್ರದಿಂದ ಯಾವ್ದ್ರ ಜ್ಞಾನ ಆಗದ? ರೂಪ ಜ್ಞಾನ. ರೂಪ ತಿಳ್ಕಬೇಕು. ರೂಪದ ಲಕ್ಷಣ ಏನು ಅಂತ ಕೇಳಿದ್ರೆ ನೇತ್ರೇಂದ್ರಿಯ ಮಾತ್ರ ಗ್ರಾಹ್ಯೋ ಗುಣ ರೂಪಂ. ನೇತ್ರ ಇಂದ್ರಿಯದಿಂದ ಮಾತ್ರ ಅಂತ ಪದ ಐತೆ. ನೇತ್ರ ಇಂದ್ರಿಯ ಮಾತ್ರ ಅರ್ಥಾತ್ ಏನಂದ್ರ ಈ ಕರಿದು ಬಿಳಿದು ಕೆಂಪ ಮೊದಲಾದ ಈ ರೂಪ ಏನದವಲ್ಲ, ಈ ರೂಪ ಜ್ಞಾನಗಳು ನೇತ್ರವನ್ನು ಬಿಟ್ಟು ಬೇರೆ ಯಾವ ಇಂದ್ರಿಯದಿಂದನೂ ಆ ರೂಪ ಜ್ಞಾನ ಆಗುವುದಿಲ್ಲ. ನೇತ್ರದಿಂದಲೇ ರೂಪಜ್ಞಾನವಾಗುತ್ತದೆ. ಆದ್ದರಿಂದ ನೇತ್ರೇಂದ್ರಿಯ ಮಾತ್ರ ಅಂತ ಪದಕ್ಕೆ ಅಲ್ಕೊಟ್ಟರು. ಗ್ರಾಹ್ಯ ಗುಣಕ್ಕೂ ರೂಪ ನೇತ್ರ ಇಂದ್ರಿಯದಿಂದ ಗ್ರಹಿಸಲ್ಪಟ್ಟಂತ ಗುಣಕ್ಕನ ರೂಪ ಅನ್ನುತ್ತಾರೆ. ಅಂತೇಳಿ ಅಂದ್ರ ನೇತ್ರೇಂದ್ರಿಯ ಮಾತ್ರ ಗ್ರಾಹ್ಯ ಗುಣಕ್ಕೂ ರೂಪ ಈಗ ವೃತ್ತಿ ರತ್ನಾವಳಿಯ 2ನೇ ರತ್ನದ 79ನೇ ಅಂಕ ತೆಗಿಬೇಕು. ನೀವು ಅವ್ರಿಗೆ ನಿಮ್ಮ ಕನ್ನಡಗಂತದ ಪುಟ ಹೇಳ್ರಿ ಅವ್ರಿಗೆ. ಬಟ್ ಎಲ್ಲಾರ ಗಾಡಿ ಲೇಟ್ ಆಗ್ಯಾವ. ದೂರ ದೂರದ ಏನ್ ಬರ್ತಾರ ಮತ್ತೆ ಲೇಟ್ ಆಗ್ಯಾವ. ಅಂದ್ರ ವೃತ್ತಿ ರತ್ನಾವಳಿ ಗ್ರಂಥದ 2ನೇ ರತ್ನದ 79ನೇ ಅಂಕದಿಂದ ಇಲ್ಲಿ ಆ ಎಮ್ಮಗ ಅದು ಕನ್ನಡ ಗ್ರಂಥದ ಪುಟ ಅಂತೂ ನಿಮ್ಗೆ ಎಲ್ಲರಿಗೂ ಸಿಕ್ಕದಲ್ಲ ಹೇಳಿ. ವೃತ್ತಿ ರತ್ನಾವಳಿ 2ನೇ ರತ್ನದ 79ನೇ ಅಂಕ. ಇಲ್ಲಿ ಆ ನೇತ್ರದಿಂದ ಆಗತಕ್ಕಂತ ಯಾವ ರೂಪಜ್ಞಾನ ಆಗ್ಬೇಕಾದ್ರ ಅದು ಉದ್ಭೂತ ರೂಪ ಇರಬೇಕು ಮತ್ತು ಪೃಥ್ವಿ, ಜಲ ಮತ್ತು ಅಗ್ನಿ ಈ ಅಂತ ದ್ರವ್ಯದ ಜ್ಞಾನವಾಗುತ್ತದೆ. ಮತ್ತು ಆ ದ್ರವ್ಯವನ್ನು ಆಶ್ರಯ ಮಾಡ್ಕೊಂಡಿರ್ತಕ್ಕಂಥ ಯೋಗ್ಯ ಆ ದ್ರವ್ಯತ್ವ ಜಾತಿಯ ಜ್ಞಾನನೂ ಆಗುತ್ತದೆ. ಅಲ್ಲದೆ ರೂಪ ಸಂಖ್ಯಾದಿ 9 ಗುಣಗಳೇನದಾವು ಆ 9 ಯೋಗ್ಯ ಗುಣಗಳ ಪ್ರತ್ಯಕ್ಷ ಜ್ಞಾನ ನೇತ್ರದಿಂದ ಆಗುತ್ತದೆ. ನೇತ್ರ ಇಂದ್ರಿಯ ಮಾತ್ರದಿಂದ ಗ್ರಹಿಸಲ್ಪಟ್ಟಂತ ಗುಣಕ್ಕನ ರೂಪ ಅನ್ನುತ್ತಾರೆ. ಸೊ ಆ ರೂಪ ಎಷ್ಟು ಪ್ರಕಾರದ ಅಂತ ಕೇಳಿದ್ರೆ ಶುಕ್ಲ, ನೀಲ, ಪೀತ, ರಕ್ತ, ಹರಿತ, ಕಪಿಶ, ಚಿತ್ರ ಏನು ಭೇದತೆ ಸಪ್ತ ಪ್ರಕಾರ ಕಾಯ. ಆ ರೂಪ ಎಷ್ಟು ಪ್ರಕಾರದ ಅಂದ್ರ ಶುಕ್ಲ ಅಂದ್ರ ಬಿಳಿದು, ನೀಲ್ ಅಂದ್ರ ನೀಲಿ ಬಣ್ಣದ್ದು, ಪೀತ ಅಂದ್ರ ಹಳದಿ ಬಣ್ಣದ್ದು, ರಕ್ತ ಅಂದ್ರ ಕೆಂಪು ಬಣ್ಣದ್ದು, ಹರಿತ ಅಂದ್ರ ಹಸರು ಬಣ್ಣದ್ದು, ಕಪಿಶ ಅಂದ್ರ ಕಂದು ಬಣ್ಣದ್ದು, ಚಿತ್ರ ಅಂದ್ರ ಅನೇಕ ಬಣ್ಣಗಳಿಂದ ಕೂಡಿದ್ದು. ಅಂದ್ರೆ ಒಂದೇ ಇಲ್ಲ, ಅನೇಕ ಬಣ್ಣಗಳು ಕೂಡ್ತಾವ್ರ ಬೇಡ. ಈಗ ಆಕಳ ಯಾವ ಬಣ್ಣದ ಐತಿ?
ಅದು ಕೆಂಪು ಐತಿ, ಕಾರ್ಗೈತಿ, ಮತ್ತೆ ಹಂಡ ಬಂಡ ಐತಿ ಇವ್ರ ಹಂಗ ಚಿತ್ರ ಅಂದ್ರ ಅನೇಕ ಅನೇಕ ರೂಪಗಳು ಕೂಡಿತ್ತು. ಹೆಂಗ್ ಆ ಈ ನಿನ್ ಶರ್ಟ್ ಐತಲ್ಲ ಅದು ಚಿತ್ರ ಅನ್ಬೇಕಾದ್ರೆ ಎಷ್ಟು ಬಣ್ಣದ ಚಿತ್ರ ಅಂದ್ರೆ ಅನೇಕ ಬಣ್ಣಗಳಲ್ಲಿ ಕೂಡಿದ್ದು ಅಂತ ಅರ್ಥ. ಈ ಆ ಈ ಭೇದದಿಂದ ಸಪ್ತ ಪ್ರಕಾರ ಅಂದ್ರೆ ಆ ರೂಪ 7 ಪ್ರಕಾರವಾಗಿದೆ. ಕಾಮನ ಬಿಲ್ಲು ಗೊತ್ತದನ? ಆ ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳು ಇರುತ್ತವೆ. ಆ 80ನೇ ಅಂಕ. ತಾ ದ್ರವ್ಯ ಸೇ ನೇತ್ರ ಕಾ ಸಂಯೋಗ ಹಿ ಹೈ. ಅಲ್ಲಿ ದ್ರವ್ಯದೊಡನೆ ನೇತ್ರದ್ದು ಸಂಯೋಗವೇ ಆಗುತ್ತದೆ. ದ್ರವ್ಯತ್ವ ಜಾತಿಯ ರೂಪಾದಿ ಗುಣನ್ಸೆ ನೇತ್ರ ಸಂಯುಕ್ತ ತಾದಾತ್ಮ್ಯ. ಆ ದ್ರವ್ಯದಲ್ಲಿ ಇರ್ತಕ್ಕಂಥ ದ್ರವ್ಯತ್ವ ಜಾತಿ, ದ್ರವ್ಯದ ಜ್ಞಾನ ಕದ ನೇತ್ರ. ದ್ರವ್ಯದ ಜ್ಞಾನ ಆಗುವುದಲ್ಲದ ಆ ದ್ರವ್ಯದಲ್ಲಿ ದ್ರವ್ಯತ್ವ ಜಾತಿ ಅದ, ಆ ಜಾತಿಯ ಜ್ಞಾನ ಮತ್ತು ರೂಪಾದಿ ಗುಣಗಳಿಂದ ನೇತ್ರ ಸಂಯುಕ್ತ ತಾದಾತ್ಮ್ಯ. ಅಂದ್ರ ದ್ರವ್ಯದೊಡನೆ ನೇತ್ರದ್ದು ಸಂಯೋಗ ಸಂಬಂಧ ಇರ್ತಾ ಇದೆ. ದ್ರವ್ಯದಲ್ಲಿದ್ದ ಜಾತಿಯೊಡನೆ ಮತ್ತು ರೂಪಾದಿ ಗುಣಗಳೊಡನೆ ನೇತ್ರ ಸಂಯುಕ್ತ ತಾಡ. ದ್ರವ್ಯದೊಡನೆ ಸಂಯೋಗಗೊಳ್ಳತಕ್ಕನ ಸಂಯುಕ್ತ ಅಂತಾರೆ. ಆದ್ದರಿಂದ ಸಂಯೋಗಗೊಳ್ಳೋದು ಸಂಯುಕ್ತ ಆಯ್ತು. ಮತ್ತ ಅಲ್ಲಿ ಜಾತಿ ಅಥವಾ ಗುಣಗಳೊಡನೆ ತಾದಾತ್ಮ ಸಂಬಂಧ. ಮತ್ತು ರೂಪಾದಿ ಗುಣನಕ್ಕೆ ಆಶ್ರಿತ ರೂಪತ್ವ ಅಧಿಕ ಜಾತಿ ಸೇ. ಆ ರೂಪದಲ್ಲಿ ಈ ರೂಪ ಅಂದ್ರೆ ಅದು ಗುಣ. ರೂಪ ಅಂದ್ರೇನು? ಕೆಂಪ ಕರಿಯುವ ಅನ್ನೋದು ಗುಣ ಅದು. ಮತ್ತ ಆ ಗುಣಗಳನ್ನ ಆಶ್ರಯ ಮಾಡಿಕೊಂಡು ಆ ರೂಪತ್ವ ಐತಿ. ರೂಪದಲ್ಲಿ ರೂಪತ್ವ ಜಾತಿ ಐತಿಲ್ಲ, ಹಂಗ ಪಶುವಿನಲ್ಲಿ ಪಶುತ್ವ ಜಾತಿ. ಆ ರೀತಿ ಆ ಜಾತಿಯದು ಜ್ಞಾನ ಆಗ್ತದೆ. ನೇತ್ರ ಸಂಯುಕ್ತ ತಾದಾತ್ಮ್ಯವತ್ ತಾದಾತ್ಮ್ಯ ಅವುಗಳನ್ನಾಗಬೇಕಾದ್ರೆ ಅಂದ್ರ ಆ ದ್ರವ್ಯದೊಡನೆ ಸಂಯೋಗ ಇರ್ತದೆ. ಸಂಯೋಗ ಉಳಿದು ಮುಂದೆ ಹೋಗ್ಬೇಕಂದ್ರೆ ಸಂಯುಕ್ತ ಆಗ್ತದೆ ಅದು ದ್ರವ್ಯದೊಡನೆ. ಆಮೇಲೆ ಗುಣದೊಡನೆ ತಾದಾತ್ಮ್ಯ ಸಂಬಂಧ, ಗುಣಗುಣಿ ತಾದಾತ್ಮ್ಯ ಸಂಬಂಧ ಇರ್ತದೆ. ಆ ರೂಪಾದಿ ಗುಣಗಳೊಡನೆ ಆ ರೂಪಾದಿ ಗುಣಗಳನ್ನ ಆಶ್ರಯ ಮಾಡ್ಕೊಂಡು ರೂಪತ್ವ ಜಾತಿ ಅದಲ್ಲ, ಆ ರೂಪತ್ವ ಜಾತಿದು ಸಂಯುಕ್ತ ತಾದಾತ್ಮ್ಯ ತಾದಾತ್ಮ್ಯ ಸಂಬಂಧ. ಈ ರೀತಿ ಆ ಸಂಬಂಧಗಳಿಂದ ಆ ರೂಪದ ಜ್ಞಾನಗಳು ಆಗ್ತವೆ. 81ನೇ ಅಂಕ. ನೇತ್ರಜನ್ಯ ಜ್ಞಾನಕ ನೇತ್ರ ಕರ್ಣ. ಈ ನೇತ್ರಜನ್ಯ ಜ್ಞಾನಕ್ಕ ನೇತ್ರ ಏನದ? ಕರ್ಣದ. ಕರ್ಣ ಅಂತ ಹೇಳ್ಕೊಂತಾರೆ. ಕರ್ಣದ ಲಕ್ಷಣ ಏನು ಅಂದ್ರೆ ವ್ಯಾಪಾರವತ್ತ ಸಾಧಾರಣ ಕಾರಣಂ ಕರ್ಣಂ. ಅವ್ರ ನೇತ್ರ ಸಂಯೋಗ. ಆ ನೇತ್ರ ಜ್ಞಾನಕ್ಕ ನೇತ್ರವೇ ಕರ್ಣ ಐತಿ. ಯಾಕಂದ್ರೆ ಕರ್ಣಂ ಪ್ರಮಾಣಂ ಹಿಂಗದು. ಪ್ರಮಾ ಜ್ಞಾನಕ್ಕೆ ಯಾವುದು ಕರ್ಣ ಇರ್ತದೆ ಅದು ಪ್ರಮಾಣ ಇರ್ತದೆ. ಆ ಕರ್ಣ ಅಂದ್ರೆ ವ್ಯಾಪಾರವುಳ್ಳಂತ ಸಾಧಾರಣ ಕಾರಣಕ್ಕನ ಕರ್ಣ ಅನ್ನುತ್ತಾರೆ. ನೇತ್ರ ಸಂಯೋಗ ಮತ್ತು ನೇತ್ರ ಸಂಯುಕ್ತ ತಾದಾತ್ಮ್ಯ ಮತ್ತು ನೇತ್ರ ಸಂಯುಕ್ತ ತಾದಾತ್ಮ್ಯ ಈ 3 ಸಂಬಂಧಗಳೇನದಾವಲ್ಲ ಆ ಸಂಬಂಧಕ್ಕನ ವ್ಯಾಪಾರ ಅನ್ನುತ್ತಾರೆ. ವ್ಯಾಪಾರ ಅಂತ ಹೇಳ್ಕಂತಾರೆ. ವ್ಯಾಪಾರದ ಲಕ್ಷಣ ಏನು? ಕಾರಣತೆ ಉಪಜಕ್ಕೆ ಕಾರ್ಯಕೋಪಜಾವೇ ಸೋ ವ್ಯಾಪಾರ. ಅಂದ್ರ ಕಾರಣದಿಂದ ತಾನು ಹುಟ್ಟಿರ್ಬೇಕು, ಕಾರಣದಿಂದ ತಾನು ಹುಟ್ಟಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ವ್ಯಾಪಾರ ಅನ್ನಬೇಕು. ತಿಳಿದಿಲ್ಲ ಏನ್ ತಿಳಿದಾಯ್ತು?
ಅದು ತಿಳಿದ್ರೆ ಮೊದಲ ಸೂಚನೆ ಗೊತ್ತಾಕೈತೆ ನನಗೆ. ಇದು ಬಿಳಿ ಕಾಗದ, ಇದೇನು ಬಿಳೆ ಬಿಳೆ ಹಾಳಿ. ಇದು ಬಿಳೆ ಹಾಳಿ ಅಂತ ಜ್ಞಾನ ಆಗ್ಬೇಕಾದ್ರೆ ಎದರಿಂದ ಆಯ್ತದು? ನೇತ್ರದಿಂದ. ಬರೇ ನೇತ್ರದಿಂದ ಹೆಂಗಾತು? ಬರೀ ಅಲ್ಲಿ ನೇತ್ರ ಐತಿ, ಇಲ್ಲಿ ಕಾಗದ ಐತಿ, ಆಯ್ತಾನ? ಇಲ್ಲ. ಆ ನೇತ್ರ ವೃತ್ತಿ ಈ ಬಿಳೆ ಹಾಳಿ ತನಕ ಬರ್ಬೇಕದ. ಹೆಂಗ ಬ್ಯಾಟ್ರಿ ಇಟ್ಕೊಂಡ್ಕೊಳ್ಳೆ ಹೋಗಿ ಗ್ವಾಡಿ ಮ್ಯಾಲಿ ಗಿಡದ ಮ್ಯಾಲಿ ಹೆಂಗ್ ಬೆಳಕ್ ಬರ್ತದಲ್ಲ, ಹಂಗೆ ಹೋಗಿರ್ತೈತೆ ಅದ. ಆ ರೀತಿ ನಿಮ್ಮ ಅಂತಃಕರಣ ವೃತ್ತಿ ನೇತ್ರ ದ್ವಾರ ಈ ಬಿಳಿ ಹಾಳಿ ತನಕ ಬರ್ಬೇಕು. ಬಂದ್ ಈ ಬಿಳಿ ಹಾಳಿ ಹೊಡನೆ ಸಂಬಂಧ ಆಗ್ಬೇಕ. ಏನ್ ಸಂಬಂಧ ಆಗಲಾರ್ದ ಜ್ಞಾನ ಆಗದು? ಇಟ್ಟೋತನ ಇತ್ತಿಲ್ಲಿ ಹಾಳಿ ಜ್ಞಾನಗೆತ್ತಾನೆ ಇಲ್ಲ. ಈಗ ನಾ ಇದನ್ನ ಎತ್ತಿ ಹಿಡ್ದಾಗ ಇದು ಬಿಳಿ ಹಾಳಿ ಅಂತ ನಿಮ್ಮ ನೇತ್ರಕ್ಕೂ ಇದಕ್ಕೂ ಸಂಬಂಧ ಆಯ್ತು. ಸಂಬಂಧ ಆದಾಗ ಜ್ಞಾನ ಆಗ್ಬೇಕಲ್ಲ. ಸಂಬಂಧ ಸೈವ ಸಂಬಂಧ ಆದ, ಹೌದಿಲ್ಲೋ? ಆದ್ದರಿಂದ ಇಲ್ಲಿ ಏನೈತಲ್ಲ, ನಾ ಏನ್ ಹೇಳಕತ್ತೇನೀಗ? ವ್ಯಾಪಾರ ಹೇಳಕತ್ತೆ. ಕಾರಣದಿಂದ ಹುಟ್ಟಿರಬೇಕು, ಹುಟ್ಟಿರ್ಬೇಕು, ಅದಕ್ಕೆ ವ್ಯಾಪಾರ ಅನ್ನಬೇಕು. ಈ ಲಕ್ಷಣ ಇದರಲ್ಲಿ ಕೂಡ್ಬೇಕಲ್ಲ. ಯಾವ ರೀತಿ? ಕಾರಣದಿಂದ ಹುಟ್ಟಬೇಕಂದ್ರೆ ಏನು? ಕಾರ್ಯವನ್ನು ಹುಟ್ಟಿಸ್ತೈತೆ ಅಂದ್ರೆ ಏನು? ಗೊತ್ತಾಯ್ತೇನು? ಇಲ್ಲ. ಕಾರಣದಿಂದ ಹುಟ್ಟಿ ಕಾರ್ಯವನ್ನು ಹುಟ್ಟಿಸ್ತಿದ್ರೆ ಅದಕ್ಕೆ ವ್ಯಾಪಾರ ಅಂತಾರೆ. ಅಂದ್ರ ನಾ ದುಷ್ಟಾಂತ ಏನ್ ಕೊಟ್ಟ? ಇದೊಂದು ಬಿಳಿ ಹಾಳಿ, ಇದು ಬಿಳಿ ಹಾಳಿ ಅಂತ ಜ್ಞಾನ ಆಗ್ಬೇಕಾದ್ರ ಅದಕ್ಕ ಇಲ್ಲಿ ವ್ಯಾಪಾರ ಏನು, ಕಾರಣ ಏನು, ಕಾರ್ಯ ಏನು, ಇವು ಗೊತ್ತಾಗ್ಬೇಕಲ್ಲ. ಅಂದ್ರ ಈ ಬಿಳಿ ಹಾಳಿ ಅಂತ ಜ್ಞಾನ ಆಗ್ಬೇಕಾದ್ರೆ ನೇತ್ರದಿಂದನೇ ಆಕೈತಿ ಅಂತ ಹೇಳಿ, ನೇತ್ರ ಅಂತಕ್ಕಂಥದ್ದು ಏನೈತಿಲ್ಲ, ಆ ನೇತ್ರವೆಂಬ ಆ ನಿಮ್ಮ ನೇತ್ರದಿಂದ ವೃತ್ತಿ ಬಂದು ಆ ನಿಮ್ಮ ದೃಷ್ಟಿ ಈ ಕಾಗದ ಸಂಬಂಧ ಆಗ್ಬೇಕ ಇಲ್ಲ? ನಿಮ್ಮ ದೃಷ್ಟಿ ಬಂದು ಈ ಕಾಗದಕ್ಕೆ ಸಂಬಂಧ ಆದಾಗ ಇದು ಜ್ಞಾನ ಆಗ್ಬೇಕಲ್ಲ. ಇದಕ್ಕೆ ಸಂಬಂಧ ನಿಮ್ಮ ನೇತ್ರ ಸಂಬಂಧ ಈ ಕಾಗದೊಡನೆ ಸಂಬಂಧ ಆಗೈತಲ್ಲ. ಆ ಸಂಬಂಧ ಅಂದ್ಕೊಳ್ಳೇನ ಆ ಸಂಬಂಧ ಏನೈತಲ್ಲ ಅದು ಕಾರಣದಿಂದ ಹುಟ್ಟೈತಿ, ಕಾರ್ಯವನ್ನು ಹುಟ್ಟಿಸ್ತೈತಿ. ಆ ಸಂಬಂಧಕ್ಕೆ ವ್ಯಾಪಾರ ಅಂದ್ರೆ ಇನ್ನೊಮ್ಮೆ ಕೇಳ್ರಿ. ಆ ಸಂಬಂಧ ಎದರ ಸಂಬಂಧಪ್ಪ? ನೇತ್ರದ ಸಂಬಂಧ. ಅಂದ್ರ ನೇತ್ರ ರೂಪ ಕಾರಣದಿಂದ ಆ ಸಂಬಂಧ ಹುಟ್ಟಿ ಕಾರ್ಯವಾದ ಈ ಬಿಳಿ ಹಾಳಿ ಎನ್ನುವ ಜ್ಞಾನ ಏನೈತಲ್ಲ, ಕಾರಣದಿಂದ ತಾ ಹುಟ್ಟಿರಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕಂದ್ರೆ ಬಿಳಿ ಹಾಳಿಯ ಜ್ಞಾನದ ಕಾರ್ಯ. ಆದ್ದರಿಂದ ಇಲ್ಲಿ ಇದು ಆಗ್ಬೇಕಾದ್ರೆ ನೇತ್ರದ ಸಂಬಂಧವೇ ಕಾರಣ ಐತಿ. ಅದಕ್ಕ ಕಾರಣದಿಂದ ತಾ ಹುಟ್ಟಿರ್ಬೇಕಂದ್ರೆ ನೇತ್ರ ರೂಪ ಕಾರಣದಿಂದ ಹುಟ್ಟಿರ್ಬೇಕು ಆ ಸಂಬಂಧ. ಇದು ಬಿಳಿ ಹಾಳೆಯನ್ನು ಜ್ಞಾನವನ್ನು ಹುಟ್ಟಿಸ್ತಿರ್ಬೇಕು. ಯಾವಾಗ? ಸಂಬಂಧ ಆದಾಗ ಹುಟ್ಟಬೇಕಲ್ಲ. ಆದ್ದರಿಂದ ಆ ನೇತ್ರಕ್ಕೂ ಈ ಹಾಳಿಗೆ ಇರ್ತಕ್ಕಂತ ನೇತ್ರದ ಸಂಬಂಧ ಏನೈತಲ್ಲ ದೃಷ್ಟಿ, ಆ ಸಂಬಂಧವೇ ವ್ಯಾಪಾರ ಐತಿ. ಆ ವ್ಯಾಪಾರದ ಲಕ್ಷಣ ಏನು? ಕಾರಣದಿಂದ ತಾ ಹುಟ್ಟಿರಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ವ್ಯಾಪಾರ ಅನ್ನಬೇಕು. ಈಗ ಗೊತ್ತಾಯ್ತಲ್ಲ ಈ ದುಷ್ಟಾಂತದ ಮೇಲಿಂದ ಇಲ್ಲಿಕ ಬರೀ ಕಾರಣದಿಂದ ಹುಟ್ಟಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ವ್ಯಾಪಾರ ಅನ್ಬೇಕಂದ್ರ ಏನು ಕಾರಣ ಏನು ಕಾರ್ಯ? ಹೌದಿಲ್ಲ? ಈಗ ಗೊತ್ತಾಗಿದೆ. ನಡಿ ಮೊದಲು ಆ ವ್ಯಾಪಾರ ಇನ್ನ ಚಾಕ್ಷುಷ ಪ್ರಮಾ ಫಲ. ಚಾಕ್ಷುಷ ಪ್ರಮಾ ಅಂದ್ರ ನೇತ್ರದಿಂದ ಆಗತಕ್ಕಂತ ಜ್ಞಾನ. ಅದಕ್ಕ
ಆ ಜ್ಞಾನಕ್ಕನ ಇಲ್ಲಿ ಏನ್ ಬಂತು ಚಾಕ್ಷುಷ ಪ್ರಮ ಅಂತ ಹೇಳ್ಕಂತಾರೆ. ಪ್ರಮಾದ ಲಕ್ಷಣ ಏನು? ಯಾಕಂದ್ರೆ ನಾವು ಹೇಳೋ ಶಾಸ್ತ್ರಗಳೆಲ್ಲ ಲಕ್ಷಣ ಪ್ರಮಾಣ ಭ್ಯಾಮ್ ಲಕ್ಷಣ ಪ್ರಮಾಣಗಳಿಂದಲೇ ನಡೀತಾ ಅಂದ್ರೆ ಕಾಯ್ದೆ ಬಂದ ನಡೆಯೋಳು. ಹಾ, ಜ್ಞಾನ. ಆದ್ದರಿಂದ ಪ್ರಮಾ ಅಂತ ಶಬ್ದ ಬರ್ತಲ್ಲ, ಚಾಕ್ಷುಷ ಪ್ರಮ ಅಂತ ಎದಕ್ಕಂತಾರೆ? ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾಕಹೇ. ಪ್ರಮಾಣದಿಂದ ಹುಟ್ಟಿರಬೇಕು, ಯಥಾರ್ಥ ಜ್ಞಾನ ಇರಬೇಕು, ಅದಕ್ಕೆ ಪ್ರಮಾಣ ಬೇಕು. ಪ್ರಮಾಣದ ಲಕ್ಷಣ ಏನು ಅಂದ್ರ ಪ್ರಮಾಣದಿಂದ ಹುಟ್ಟಿರಬೇಕು. ಅಂದ್ರೆ ಈ ನೇತ್ರ ಪ್ರತ್ಯಕ್ಷ ಪ್ರಮಾಣದಲ್ಲಿ ನೇತ್ರ ಇಂದ್ರಿಯ ಪ್ರಮಾಣ ಐತರು. ಮತ್ತೆ ಇದು ಬಿಳಿ ಹಾಳಿ ಅನ್ನೋದು ಇದರ ಪ್ರಮಾ ಐತಿ, ಜ್ಞಾನ. ಪ್ರಮಾ ಅಂದ್ರೆ ಜ್ಞಾನ. ಜ್ಞಾನ ಅಂದ್ರ ಬರೇ ಅಂದ್ರ ಇಲ್ಲಿ ಪ್ರಮಾ ಅಂದ್ರೆ ಏನು? ಜ್ಞಾನ ಅಂತ ಹೇಳಿದ್ವಿ ನಾವು. ಮತ್ ಜ್ಞಾನ ಅಂತ ಹೇಳೋದು ಅದು ಬಿಟ್ಟು ಅದಕ್ಕೆ ಪ್ರಮಾ ಅಂತ ಯಾಕೆ ಹೇಳಿದೆ? ಜ್ಞಾನ ಅಂತ ಹೇಳಬೇಕಲ್ಲ, ಪ್ರಮಾ ಅಂತ ಯಾಕೆ ಹೇಳ್ತೀರಿ? ಇದೊಂದು ತುಂಬಾ ಗದ್ದ ಮಾಡಿ ಹೇಳೋದನ್ನ ಹಿಂಗಂದ್ರ ಜ್ಞಾನ ಅನ್ನೋ ಸಾಮಾನ್ಯ ಶಬ್ದ ಐತೆ. ಅದು ಜ್ಞಾನ ಸಾಮಾನ್ಯ ಶಬ್ದ ಐತೆ. ಆದ್ದರಿಂದ ಅದು ಪ್ರಮಾ ಅಂದ್ರ ಅದು ಈಗ ಜ್ಞಾನ ಸಾಮಾನ್ಯ ಜ್ಞಾನ ಅದು ಹೇಳ್ತಾನೆ. ಅಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ಜ್ಞಾನ ಅಂದ್ರೆ ಅದನ್ನ ತಿಳಿದದ್ದು. ಮತ್ ಪ್ರಮಾಜ್ಞಾನ, ಜ್ಞಾನಗಳು ಪ್ರಮಾಜ್ಞಾನ, ಅಪ್ರಮಾಜ್ಞಾನ ಮತ್ತು ಬ್ರಹ್ಮಜ್ಞಾನ, ಸ್ಮೃತಿ ಜ್ಞಾನ, ಇವೆಲ್ಲ ಜ್ಞಾನ ಅದಾವ. ಆದ್ರ ಸಾಮಾನ್ಯ ಈಗ ಜ್ಞಾನ ಅಂತಂದ್ರೆ ಒಂದು ಹಗ್ಗದಲ್ಲಿ ತೋರಿದ ಸರ್ಪ ಜ್ಞಾನ, ಅದು ಜ್ಞಾನ ಹೌದಲ್ಲ. ಮತ್ ಇದು ಬಿಳಿ ಹಾಳಿ ಐತಿ ಅನ್ನೋದು ಇದು ಜ್ಞಾನ. ಆದ್ರೆ ಪರೀಕ್ಷೆ ಇಲ್ಲ. ಹಗ್ಗದಲ್ಲಿ ತೋರಿದು ಸರ್ಪದ ಜ್ಞಾನ, ಈಗ ಕೈಯಾಗಿ ಹಿಡಿದ ಬಿಳಿ ಹಾಳಿಯ ಜ್ಞಾನ. ಜ್ಞಾನ ಅನ್ನೋದು ಎರಡು ಕಡೆ ಕುಂದಿರ್ತೈತಿ. ಅದು ಸರ್ಪ ಜ್ಞಾನ, ಇದು ಬಿಳಿ ಹಾಳಿಯ ಜ್ಞಾನ, ಹೌದಲ್ಲ. ಆದ್ರ ಆ ಜ್ಞಾನ ಬೇರೆ, ಈ ಜ್ಞಾನ ಬೇರೆ. ಇದು ಪ್ರಮಾಜ್ಞಾನ ತರ, ಅದಕ್ಕೆ ಬ್ರಹ್ಮಜ್ಞಾನ. ಅದಕ್ಕೆ ಪ್ರಮಾ ಅಂದ್ರೆ ಏನು ಅಂತ ನಾವು ಕೇಳಿವಿ. ಅದು ಭ್ರಮ. ಹಗ್ಗದಲ್ಲಿ ತೋರಿದ ಸರ್ಪ ಜ್ಞಾನ ಬ್ರಹ್ಮಜ್ಞಾನ. ಬಿಳಿ ಹಾಳಿ ಇದ್ದದ್ದು ಪ್ರಮಾಜ್ಞಾನ. ಯಾಕಂದ್ರ ಇದು ಪ್ರಮಾಣ ಜನ್ಯದ, ನೇತ್ರ ರೂಪ ಪ್ರಮಾಣದಿಂದ ಹುಟ್ಟ್ಯದ ಮತ್ತು ಯಥಾರ್ಥದ ಅಂದ್ರ ಇದನ್ನು ಬೇಕಾದಷ್ಟಲ್ಲ ನೋಡು. ಹೌದಿಲ್ಲ? ಅಂದ್ರ ಇದು ಸತ್ಯ ಅಂತ ವ್ಯಾವಹಾರಿಕ ಸತ್ತ ಉಳ್ಳದೈತಿ ಅಂತಂದ್ರ ಆ ಹಗ್ಗದಲ್ಲಿ ತೋರಿದ ಸರ್ಪ ಇನ್ನೇಮ್ ನೋಡ್ತೀನಿ ಅಂದ್ರ ಇಲ್ಲ, ಸಿಗುದಿಲ್ಲ. ಅದು ಭ್ರಮ ಅಂದ್ರೆ ಭ್ರಾಂತಿ ಜ್ಞಾನ. ಅದಕ್ಕೆ ಜ್ಞಾನ ಅನ್ನೋದು ಸಾಮಾನ್ಯ ಶಬ್ದ. ಅದು ಭ್ರಾಂತಿ ಜ್ಞಾನದಲ್ಲಿರೋ ಜ್ಞಾನ ಮತ್ತು ಯಥಾರ್ಥ ಜ್ಞಾನ ಇದ್ದದ್ದು ಜ್ಞಾನ. ಅದನ್ನ ಭಿನ್ನಪಡಿಸುವ ಸಲುವಾಗಿ ಬ್ರಹ್ಮಜ್ಞಾನ, ಕಾಯ್ದೆಬದ್ಧವಾದ ಜ್ಞಾನ ಅಂತ ಬಿಟ್ಟು ತಿಳಿಸಿದಾಗ ಗೊತ್ತಾಗಿರ್ಬೇಕು.
ಅದಕ್ಕೆ ಪ್ರಮಾ ಅಂದ್ರೆ ಪ್ರಮಾಣಜನ್ಯ ಇರಬೇಕು, ಯಥಾರ್ಥ ಜ್ಞಾನ ಇರಬೇಕು, ಅದಕ್ಕೆ ಪ್ರಮಾಣ ಬೇಕು. 11ನೇ ಬಾಹ್ಯ ಪ್ರತ್ಯಕ್ಷ. ಯಾಕ ವಿಷಯ ಕಠಿಣ ಐತೆ ಅಂತ ಹೇಳಿ ನಾ ಬಡ ಬಡ ಮುಂದೆ ಹೋಗೋದಿಲ್ಲ. ಅದನ್ನು ಸಮಾಧಾನ ಮಾಡಿ ತಿಳಿಸಿ ಹೇಳಿ, ತಿಳಿಲಿಲ್ಲ ಅಂದ್ರ ಹಿಂಗೇನು ದುಷ್ಟಾಂತ ಕೊಟ್ರು ತಿಳಿಸಿ ಹೇಳೋದು ನಡೆದೈತಿ. ಈಗ ಸಮಯ ಹೋಗತ್ತಿದ್ರಾಗ ಈಗ ಮತ್ತೇನ್ ಮಾಡಿ ನಾರ ಬಾಹ್ಯ ಪ್ರತ್ಯಕ್ಷ ಪ್ರಮಾಕೆ ಭೇದ ರಾಸನ ಪ್ರಮಾಕ ನಿರ್ಧಾರ ಆಯ್ತು. ಈಗ ಇದು ಏನ್ ಮತ್ತೀಗ 11ನೇ ಅಂಕ ಅರ್ಥಾತ್ 88ನೇ ಅಂಕ ಚಾಲು ಆಕತ್ತೆ. ಇಲ್ಲ 82 82 ಹೌದು 88 ಅದ್ನೇನ್ ನೋಡ್ ಶಬ್ದ ಅದು ಇದು ಆಗತ್ತೆ, ಅದು ಭ್ರಾಂತಿ ಆಗತ್ತೆ. ಅಂದರೆ ಇಲ್ಲಿ ತನಕ ನಾವು ಏನ್ ಹೇಳಿದೀವಿ ಅಂದ್ರ ಶ್ರೋತ್ರದಿಂದ ಶಬ್ದ ಜ್ಞಾನ ಆಗುದು ಹೇಳಿದೀವಿ, ತ್ವಗೇಂದ್ರಿಯಿಂದ ಸ್ಪರ್ಶ ಜ್ಞಾನ ಹೇಳಿದೀವಿ, ನೇತ್ರದಿಂದ ರೂಪಜ್ಞಾನ ಹೇಳಿದೀವಿ, 3 ಇಂದ್ರಿಯಗಳಿಂದ. ಈಗ ಬರುವುದು 82ನೇ ಅಂಕದಿಂದ ಬರುವುದು ಏನಂದ್ರ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಅಂದ್ರ ದೇಹದ ಹೊರಗಾಗ್ತಕ್ಕಂಥ ಜ್ಞಾನಗಳಲ್ಲಿ ಭೇದ ಅಂದ್ರೆ ಅವು ಎಷ್ಟು ಪ್ರಕಾರದಾವ ಅಂದ್ರ ಅದರಲ್ಲಿ ಈಗ 3 ಹೇಳ್ಕೊಂಡ್ ಬಂದೇವಿ. ಇದು ರಾಸನ ಪ್ರಮಾ, ಅಲ್ಲಿ ರಾಸನ ಪ್ರಮಾ ಐತೇನ? ರಸನೇಂದ್ರಿಯದಿಂದ ಅದೇ ರಾಸನ ಅಂದ್ರ ಈ ರಾಸನ ಕಾಳ ಮೇಲೆ ಸಿಗ್ತಾವಲ್ಲ, ರಾಸನ ಕಾಳ ಅದಕ್ಕ ರಾಸನ ಅಂದ್ರ ನಾಲಿಗೆ. ಆ ನಾಲಿಗೆಯಿಂದ ಆಗತಕ್ಕಂಥ ಜ್ಞಾನಗಳು ಅಂದ್ರ ಸಿಹಿ, ಹುಳಿ, ಕಹಿ, ಖಾರ, ಉಪ್ಪ ಇವೇನದಲ್ಲ, ಇವು ನಾಲಿಗೆಯಿಂದ ಆಗತಕ್ಕಂಥ ಜ್ಞಾನಗಳು. ಅವು ಯಾವ್ಯಾವ ರೀತಿ ಅಕ್ಕವು, ಯಾವ್ಯಾವ ಸಂಬಂಧದಿಂದ ಅಕ್ಕವು ಅವು ಹೀಗೆ ಹೇಳ್ತಾರ ಅವರು. तैसे रसना से रस का और आश्रित रसत्व का ही ज्ञान होवे. ರಸನಾದಿಂದ ಅಂದ್ರ ಜೀವೇಂದ್ರಿಯಿಂದ ರಸದ್ದು, ಆ ರಸದ ಮತ್ತು ಆ ರಸದಲ್ಲಿ ಇರ್ತಕ್ಕಂಥ ರಸತ್ವದ ಜಾತಿದು ಕೂಡ ಜ್ಞಾನ ಆಗತ್ತೆ. ರಸತ್ವದಲ್ಲಿ ರಸದಲ್ಲಿ ರಸತ್ವ ಜಾತಿ. ಹೀಗ ರಸನಾಸೆ ಗ್ರಾಹ್ಯ ಗುಣಕ್ಕೂ ರಸ ಕಹೆ. ಈ ಜಾತಿ ಅಂತ ಬರ್ಲಾಗತ್ತದ, ಅದ್ರ ಬಗ್ಗೆ ಏನು ತಿಳಿದತ್ತೇನ? ಈಗ ಹೇಳ್ಕೊಂಡ್ ಬಂದ್ರು ಶಬ್ದದಲ್ಲಿ ಶಬ್ದತ್ವ ಜಾತಿ ಐತಿ ಅಂತ ಹೇಳಿದ್ರು, ಸ್ಪರ್ಶದಲ್ಲಿ ಸ್ಪರ್ಶತ್ವ ಜಾತಿ ಐತಿ ಅಂತ ಹೇಳಿದ್ರು, ರೂಪದಲ್ಲಿ ರೂಪತ್ವ ಜಾತಿ ಐತಿ ಅಂತ ಹೇಳಿದ್ರು. ಹೌದಲ್ಲ? ಈಗ ಏನ್ ಹೇಳ್ತಾರೋ ರಸತ್ವ ಜಾತಿ ಜ್ಞಾನ, ಇದ್ರ ಬಗ್ಗೆ ಏನ್ ತಿಳಿದೈತಿ? ಅದರಿಂದ ಅದು ವ್ಯಾಪ್ತಿ ಜಾತಿ ಅಲ್ರಿ. ಅದರಿಂದ ಅದರಿಂದ ರಸದಿಂದ ಇಲ್ಲಿ ಕೇಳು, ಇಲ್ಲಿ ಒಂದು ಮರ್ಮ ಏನೈತೆ ಅಂದ್ರೆ ಶಾಸ್ತ್ರ ಸೂಕ್ಷ್ಮ ಐತಿ. ಅದು ತಿಳಿತಾ? ನೀನು ರಸದಲ್ಲಿ ರಸತ್ವ ಜಾತಿ ಅಂತ ನಾ ಹೇಳಿದೆ, ಹುಳಿ ಖಾರ ಉಪ್ಪತ್ತ ನೀ ಹೇಳ್ದೆ, ಹೌದಾ ಇಲ್ಲ? ಅದು ವ್ಯಾಪಿ ಜಾತಿ, ಇದು ವ್ಯಾಪಕ ಜಾತಿ. ಅದಕ್ಕೆ ಶಾಸ್ತ್ರ ಸೂಕ್ಷ್ಮ ಐತೆ ಅಂತ ಹೇಳಿ.
ಅದಕ್ಕೇನಂತಾರೆ ಈ ಬರ್ತೈತಿದ್ರೆ ಬಹುತೇಕ ಮುಂದೆ ಬರ್ಬೋದು. ಅಂದ್ರ ಈಗ ಆ ಈಗ ಕಾ ಕಾ ಅಂತ ಏನ್ ಓದಿರ್ತದ? ಕಾಗಿ ಓದಿರ್ತದ. ಕೂ ಕೂ ಏನ್ ಓದಿರ್ತದ? ಕೋಗಿಲು ಓದಿರ್ತದೆ. ಇದು ಕಾಗಿಯ ಧ್ವನಿ, ಇದು ಕೋಗಿಲ ಧ್ವನಿ ಅಂತ ಗುರ್ತ ಮಾಡಿಕೊಡೋದು ಕಾಗಿಯಲ್ಲಿ ಕಾಕತ್ವ, ಅದು ಇದರಲ್ಲಿ ಕೋಗಿಲತ್ವ ಅಂತ ಆ ಜಾತಿ ಐತಲ್ಲ, ಆ ಜಾತಿ ಆ ಶಬ್ದದಲ್ಲಿ ಶಬ್ದತ್ವ ಜಾತಿ. ಆದ್ದರಿಂದ ಇದು ಕಾಗಿಯ ಧ್ವನಿ, ಇದು ಕೋಗಿಲ ಧ್ವನಿ ಅಂತ ನಮಗೆ ಜ್ಞಾನ ಆಗತ್ತೆ. ಅದಕ್ಕೆ ಜಾತಿ ಹೇಳ್ತಾರ ಅವರು. ಅದಕ್ಕೆ ಶಬ್ದದಲ್ಲಿ ಶಬ್ದತ್ವ ಜಾತಿ. ಇದ್ರ ಮತ್ತು ಇನ್ನು ಸೂಕ್ಷ್ಮ ಏನಂದ್ರ ಈಗ ಏನ್ ಬಂದದ ವಿಷಯ? ರಸ. ಜೀವೇಂದ್ರಿಯಿಂದ ಆಗತಕ್ಕಂಥ ರಸ ತಾನೆ, ಹೌದಲ್ಲ? ರಸ, ರಸದಲ್ಲಿ ರಸತ್ವ ಜಾತಿ ಇದೆ, ಹೌದಲ್ಲ? ರಸದಲ್ಲಿ ರಸತ್ವ ಜಾತಿ. ಅದನ್ನು ನೀ ಏನ್ ಹೇಳ್ದೆ? ಹುಳಿ ಕಹಿ ಖಾರ ಉಪ್ಪ ಅಂದಿ, ಹೌದಾ? ನೀ ಎಲ್ಲ ಕೂಡ ಕೊಟ್ಟ ಹೊಡ್ದೆ. ಹಂಗೆಲ್ಲಿದ ಶಾಸ್ತ್ರ? ಅದು ರಸದಲ್ಲಿ ರಸತ್ವ ಜಾತಿ, ಮತ್ತ ಅದರಲ್ಲಿ ಇದು ಹುಳಿ ಕಹಿ ಖಾರ ಅಂತ ನೀ ಏನಂದಿಲ್ಲ, ಅದು ವ್ಯಾಪ್ಯ ಜಾತಿ. ಈ ರಸದಲ್ಲಿ ರಸತ್ವ ಜಾತಿ, ಇದು ವ್ಯಾಪಕ ಜಾತಿ. ಹೀಗೈತದು. ಅದಕ್ಕೆ ನೀವು ಎಂದೂ ಕೇಳಲಾರ್ದ ಶಾಸ್ತ್ರ ಐತಿ. ಪ್ರಭಾಕರ್ ಐತಿರು ತಿಳಿದ. ಅದಕ್ಕೆ ಅದು ವ್ಯಾಪ್ಯ ಜಾತಿ ಅಂದ್ರ ಇದರ ಇಂಟರ್ನಲ್ ಒಳಮಗ್ಗದಲ್ಲಿ ಬರ್ತಕ್ಕಂಥ ಜಾತಿ ಅದು. ಹುಳಿ ಕಹಿ ಖಾರ, ಅದಕ್ಕೆ ವ್ಯಾಪ್ಯ ಜಾತಿ ಅಂತಾರೆ. ಇದು ವ್ಯಾಪಕ ಜಾತಿ. ಅದು ಇಲ್ಲಿ ವ್ಯಾಪ್ತಿಯನ್ನು ಮುಂದೈತ್ರಿ. 83 ಬರ್ತಾರೆ ವ್ಯಾಪ್ತಿಯನ್ನು. ಅದಕ್ಕೆ ಹೇಳ್ತೇನಲ್ಲ, ಅದಕ್ಕೆ ನೀ ಅಂದದ್ದು ತಪ್ಪ ಅಂತ ಅದಕ್ಕೆ ಹೇಳಿ ಕೊಟ್ಟನೆ. ಇಲ್ಲೋ ಮುಂದೆ ನೋಡಿದ್ರೆ ಐತೆ ಅದ. ಆಯ್ತು. ಯಾಕ ನೀ ಎಲ್ಲ ಒಂದ ಅಂತ ಹೇಳಿದೆ. ಅದು ಇದು ರಸತ್ವನ ಬೇರೆ, ಸಿಹಿ ಹುಳಿ ಅದು ಬೇರೆ. ಇದು ರಸತ್ವ ವ್ಯಾಪಕ ಜಾತಿ, ಸಿಹಿ ಹುಳಿ ಇದ್ದದ್ದು ವ್ಯಾಪ್ಯ ಜಾತಿ. ಈಗ ಗೊತ್ತಾಗಿದ್ದಿಲ್ಲ? ಇಲ್ಲಿಂದ ಅದರಂತೆ ರಸನೇಂದ್ರಿಯದಿಂದ ರಸದ ಮತ್ತು ಅದರ ಆಶ್ರಿತ್ವದ ರಸತ್ವದೇ ಜ್ಞಾನ ಆಗುತ್ತೆ. ಆಶ್ರಿತ್ವದ ರಸತ್ವದೇ ಅಂದ್ರೆ ಈಗ ನಾ ಹೋಗಿ ನಾ ಅಲ್ಲಿ ಬಂದೇನೆ. ನಾ ಹೇಳೋದಕ್ಕಿಂತ ಮುಂದಿಂದ ಕೇಳ್ತಾನವ. ನೋಡ್ರಿ ಏನ್ ಮಾಡ್ತೀರಿ? ರಸತ್ವ ಅಂದ್ರೆ ನಾ ಈಗೇನ್ ಹೇಳಕತ್ತೇನೆ, ಅದ್ರಾಗ ಕೇಳ್ಬೇಕಿಲ್ಲ. ಅದಕ್ಕಿಂತ ಮುಂದಿದ್ದದನ್ನ ಇವ ಕೇಳ್ತಾನೆ. ನೀವು ಏನ್ ಹತ್ತೀರಿ? ನೀವ ಅಂದ್ರೆ ಹುಚ್ಚತ್ತೀರಿ, ಮಳ್ಳತ್ತೀರಿ. ರಸತ್ವ ಅಂದಿರಲ್ರಿ ಜೀವನದಲ್ಲಿ ಇವಾಗ ಗಪ್ಪ ಆಗ್ತೀರಿ. ಅಲ್ಲ, ಈಗ ನಾ ಏನ್ ಹೇಳ್ತೀನಿ ಅದನ್ನು ಕೇಳ. ಹೌದಿಲ್ಲ? ಇನ್ನ ಮುಂದೆ ಕೇಳದೇವ ಇಲ್ಲ ಹೇಳೋದು ರಸತ್ವ ಅಂತೇಳಿ. एक चीज है ಎಲ್ಲಿ ಬಂದಪ್ಪ? ಈಗ ಈಗ रचना से रस का और ताके आश्रित रसत्व का ही ज्ञान हो. ಅಂದ್ರ ರಸನ ಇಂದ್ರಿಯದಿಂದ
ರಸದ ಜ್ಞಾನ ಆಗುತ್ತದೆ ಮತ್ತು ಅದನ್ನು ಆಶ್ರಯ ಮಾಡ್ಕೊಂಡಿರ್ತಕ್ಕಂಥ ರಸತ್ವದ ಜ್ಞಾನವು ಕೂಡ ಆಗುತ್ತದೆ. ರಸನಾಸೆ ಗ್ರಾಹ್ಯ ಗುಣಕ್ಕೂ ರಸಕೈ. ರಸ ಅಂತ ಎದಕ್ಕಂತಾರೆ ಅಂತ ಕೇಳಿದ್ರೆ ಆ ರಸದ ಲಕ್ಷಣ ಏನು ಅಂದ್ರ ರಸನೇಂದ್ರಿಯಿಂದ ಗ್ರಹಿಸಲ್ಪಟ್ಟಂತ ಗುಣಕ್ಕ ರಸ ಅನ್ನುತ್ತಾರೆ. ರಸನೇಂದ್ರಿಯ ಅಂದ್ರೆ ನಾಲಿಗೆ, ಜಿಹ್ವೇಂದ್ರಿಯಿಂದ ಗ್ರಹಣ ಏನು ಮಾಡಲ್ಪಡ್ತದಲ್ಲ, ನಾಲಿಗೆಯಿಂದ ಗ್ರಹಿಸಲ್ಪಟ್ಟಂತ ಗುಣ, ಆ ಗುಣಕ್ಕ ರಸ ಅಂತ. ಆ ರಸ ಸೋ ಮಧುರ, ಆಮ್ರ, ಲವಣ, ಕಟುಕ, ಕಷಾಯ, ತಿಕ್ತ ಭೇದ से ಷಟ್ ಪ್ರಕಾರ का है. ಅಂದರೆ ಆ ರಸ ಏನೈತಲ್ಲ ಅದು ಮಧುರ. ಮಧುರ ಅಂದ್ರ ಸಿಹಿ, ಆಮ್ರ ಅಂದ್ರ ಹುಳಿ, ಲವಣ ಅಂದ್ರ ಉಪ್ಪು, ಕಟುಕ್ ಅಂದ್ರ ಕಹಿ, ಕಷಾಯ ಅಂದ್ರ ಒಗರು, ತಿಕ್ತ ಅಂದ್ರ ಖಾರ. ಈ ಭೇದದಿಂದ ಷಟ್ ಪ್ರಕಾರಕ ಹೈ, ಅದು 6 ಪ್ರಕಾರವಾಗಿದೆ. ಏನು? ರಸ. ಅದು ಪಾರಿಭಾಷಿಕ ಶಬ್ದ ರಸ. ಪಾರಿಭಾಷಿಕ ಅಂದ್ರೆ ಅನೇಕ ಶಬ್ದ ಏಕಾರ್ಥ ಪರ್ಯಾಯ ತರ. ಅದಕ್ಕ ಎಲ್ಲಿ ತಂದು ಎಲ್ಲಾರ ಹಚ್ಚೋದು, ಏನಾರ ಹಚ್ಚೋದು, ಬಾಯಿ ಬಂದದ್ ಬಡವಡಿಸ್ಬಿಡುದು. ಅಂದರೆ ಪರ್ಯಾಯ ಬ್ಯಾರೆ, ಪಾರಿಭಾಷಿಕ ಬ್ಯಾರೆ. ಪರ್ಯಾಯ ಅಂದ್ರ ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ. ಶಬ್ದಗಳು ಅನೇಕ ಅದಾವ, ಅರ್ಥ ಮಾತ್ರ ಒಂದೇ ಅದು. ಘಟ, ಕಲಶ, ಕುಂಭ. ಘಟ ಅಂದ್ರೂ ಗಡಿಗಿನ, ಕಲಶ ಅಂದ್ರೂ ಗಡಿಗಿನ, ಕುಂಭ ಅಂದ್ರೂ ಗಡಿಗಿನ. ಅರ್ಥ ಒಂದೇ, ಶಬ್ದಗಳು ಬೇರೆ ಬೇರೆ ಆಗ. ಇದಕ್ಕೆ ಪರ್ಯಾಯ ತರಿಂದ ನಾ ಹೇಳಿದ್ದು ಪಾರಿಭಾಷಿಕ ಅಂದೆ. ಪಾರಿಭಾಷಿಕ ಅಂದ್ರ ಅದಕ್ಕ ಲಕ್ಷಣ ಏನು ಪಾರಿಭಾಷಿಕದು ಅಂತ ಕೇಳಿದ್ರೆ ಪ್ರತಿಯೊಂದು ಲಕ್ಷಣ ಅದಾವ ನಮ್ಮಲ್ಲಿ. ಮತ್ತೆ ಇಲ್ಲಿ ಏನೋ ಇಲ್ಲಿ ಮತ್ತೆ ಇಲ್ಲಿ ಗ್ರಂಥದಾಗಿಲ್ಲ. ಶಾಸ್ತ್ರಕ ಅಸಾಧಾರಣ ಸಂಕೇತಕ್ಕೂ ಪಾರಿಭಾಷಿಕ ಕೈ. ಶಾಸ್ತ್ರದ ಅಸಾಧಾರಣ ಸಂಕೇತಕ್ಕೆ, ಶಾಸ್ತ್ರದ ಅಸಾಧಾರಣ ಸಂಕೇತಕ್ಕೆ ಪಾರಿಭಾಷಿಕ ಅನ್ನುತ್ತಾರೆ. ಶಾಸ್ತ್ರದ ಅಸಾಧಾರಣ ಸಂಕೇತಕ್ಕೆ ಪಾರಿಭಾಷಿಕ ಅನ್ನುತ್ತಾರೆ. ಅಸಾಧಾರಣ ಸಂಕೇತ ಅಂದ್ರೆ ಏನು? ಶಾಸ್ತ್ರ ಒಂದು ಠರಾವ್ ಮಾಡಿರ್ತದ, ಅದನ್ನ ಠರಾವ್ ಮಾಡಿರ್ತದ, ಇಷ್ಟೇ ಅಂತ ಅಂಕಿಯನ್ನ ಠರಾವ್ ಮಾಡ್ತದ. ಅಂದರೆ ಕಾಮನ ಪುಷ್ಪ ಬಾಣಗಳು ಪಂಚ ಅಂತ ಹೇಳಬೇಕು. 5 ಹೇಳ್ತಾ. ರಸಗಳು ಎಷ್ಟು ಅಂತ ಕೇಳಿದ್ರೆ ಷಡ್ ರಸ. ಷಡ್ ಅಂದ್ರೆ ಸಂಸ್ಕೃತ 6. ಮುನಿಗಳು, ಮುನಿ ಅಂತ ಶಬ್ದ ಬಂತಂದ್ರ 7. ಇವು ಪಾರಿಭಾಷಿಕ ಶಬ್ದ. 2 ಅಂದ್ರ ಇಬ್ರು ಗಂಡ ಹೆಂಡತಿ
ಇಬ್ರು ಶಾಸ್ತ್ರ ಬಲ್ಲವರಿದ್ರು ಅವ್ರು. ಗಂಡನು ಶಾಸ್ತ್ರ ಕೇಳ್ತಿದ್ದ ಹೇಳ್ತೀನಿ ಕೆಲವ್ರು ಬಿಜಾಪುರದವ್ರು ಏನೋ ಇಬ್ರು ಇದ್ದರು, ಗಂಡ ಹೇಳ್ತೀನ ಇದ್ದರು ಬಹುತೇಕ. ಅವ್ರು ಹಾ ಅದಾನ ಹೀಗೆ ಗಂಡ ಹೆಂಡತಿ ಇಬ್ರು ಪತಿ ಪತ್ನಿಯರಿಬ್ರು ಶಾಸ್ತ್ರ ಬಲ್ಲವರಿದ್ರು. ಒಮ್ಮೆ ಪತಿ ಇದ್ದಾವ ಏನ್ ಮಾಡಿದಂದ್ರ ಆ ತನ್ನ ಗೆಳೆಯರನ್ನ ಕರ್ಕೊಂಡು ಮತ್ತೆ ಇಲ್ಲಿ ಹಾಲು ಹೋಗ್ತೇವೆ ನಮ್ಮ ಮನೆಗೆ ಚಾ ಕುಡಿದು ಹೋಗಾಗಂದ್ರೆ ಬರ್ರಿ ಕರ್ಕೊಂಡ್ ಬಂದ ಮನೆಗೆ. ಕರ್ಕೊಂಡ್ ಬಂದ ಕೂಡಣ ಕುಂತರು. ಆಕಿ ಅಡಿಗೆ ಮನೆಯಾಗ, ಆ ಕಡೆ ನಮ್ದು ಅಡಿಗೆ ಮನೆ ಏನಿರ್ತಾರ ಅಲ್ಲಿ, ಮತ್ ಇವ್ರೆಲ್ಲ ಎಲ್ಲಿ ಕೂತಾರ ಹಾಲ್ನ್ಯಾಗ. ಮತ್ ಚಾ ಮಾಡು ಅಂತ ಪತಿ ಚಾ ಮಾಡು ಅಂತ ಅಂದ ಕೂಡ್ಲೇನ ಆಕಿ ಎಷ್ಟ್ ಕಪ್ ಮಾಡ್ಲಿ ಅಂತ ಕೇಳಿದಂದ್ರ ರೊಟ್ಟಿ ಮಾಡೋಣ ಏಸ್ ಮಾಡ್ಲಿ ಅಂದ್ರ ಎಣಿಸ್ತೀನಂಗ್ ಕಾಣ್ತಾರ ಇವ್ರ ಹತ್ರ ಹಿಂಗಾಕತ್ತಾರ. ಅದು ನಮ್ ಇದು ಗೊತ್ತಾಗಬಾರ್ದು ಅಂತ ಹೇಳಿ ಆಕಿ ಶಾಣ್ಯ ಹೆಣ್ಮಗಳು ಚಾ ಮಾಡು ಅಂತ ಇಟ್ಟ ಹೇಳ್ದ. ಅದ್ರಿಗೆ ಗೊತ್ತಾದ್ರು ಚಾ ಮಾಡಿ ಕೇಳ್ಯಾರ. ಏನಂದ್ರಿ ಅಂದ್ರ ಆಕಿ ಕೇಳ್ತಾರೆ. ಮತ್ತು ಆಕಿ ಏನಂದ್ರಿ ಅಂದ್ರು ರಸ ಅಂದೇವು. ಮುನಿ ಅಂತ ಆಯ್ತಾಯ್ತ ಅಂದ್ರ ಅಂದ್ರೆ ಏಳು ಕಪ್ ಮಾಡುವ ಆತ ಹಿಂಗ ಹೇಳಿದ್ರ ಎಣಿಸ್ತಿರಂಗ ಹಿಂಗ ಅಂದ್ಗದ ಅಂತೇಳಿ ಆಕಿ ಏಸ್ ಕಪ್ ಮಾಡ್ಲತ್ ಹಿಂಗ್ ಕೇಳಿಲ್ಲ ಆಕಿ. ಶಾಸ್ತ್ರ ಗೊತ್ತಿರ್ತಾರ ಆಕಿ. ಚಾ ಮಾಡು ಅಂದ್ಕೊಳ್ಳಿ ಏನಂದ್ರಿ ಅಂದ್ರ ಆಕಿ ಮುನಿ ಅಂತೀವ್. ಆಯ್ತಾಯ್ತು ಇವ್ರಿಗೆ ಏನು ಅಂದ್ರ ಶಾಸ್ತ್ರದ ಅಸಾಧಾರಣ ಸಂಕೇತಕ್ಕನ ಪರಿಭಾಷಾ ಅಂತಾರೆ. ಆದ್ದರಿಂದ ಅವ್ರು ಶಾಸ್ತ್ರೀಯ ಶಬ್ದದಲ್ಲಿ ಹೇಳ್ತಿರುವುದನ್ನ ಅದಕ್ಕೆ ಪರಿಭಾಷೆ ಅಂದ್ರೆ ಇದು ನೀ ಪರ್ಯಾಯಕ್ಕೆ ಹೋದ್ ಹರ್ಕೊಂಡು ಕೊಟ್ಟಿ ಹೇಳು. ಇಲ್ಲಿ ಆ ರಸ ಎಲ್ಲಿ ಬಂದೇವಿ? ಮಧುರ ಇವೆಲ್ಲ ಹೇಳೇವಲ್ಲ ಕೈ ಕಟ. कहाँ रस्ते रसन रसना का रसन संयुक्त तादात्म्य रस से ताके व्याप्य मधुरत्वादिक से रस संयुक्त तादात्म्य है. ಅಂದರೆ ಇಲ್ಲಿ ಈ ರೀತಿ ಚಿತ್ತ ಭೇದ ಷಟ್ ಪ್ರಕಾರ ಅಂದಲ್ಲಿ ಬರ್ತಿದ್ರು. 6 ಪ್ರಕಾರದ ಅಂತ ಅನ್ನೋದು ಅದರ 6 ಪ್ರಕಾರ ಅಂತ ಅಲ್ಲಿ ಹೇಳಿದ್ದ. ಷಟ್ ಪ್ರಕಾರ ಅಂದ್ರ ಸಂಸ್ಕೃತ ಶಬ್ದ. 6 ಪ್ರಕಾರ 6 ಅಂದದಕ್ಕ ಪಾರಿಭಾಷಿಕ ಶಬ್ದ ಐತಿ ಇದು ಅಂತ ಹೇಳಿದೆ. ಪಾರಿಭಾಷಿಕ ಅಂದ್ಕೊಳ್ಳಿ ನೀವು ಪರ್ಯಾಯ ಶಬ್ದವನ್ನು ನಾವು ತಗೊಂಡು ಪಾರಿಭಾಷಿಕದ ಅಂತ ತಿಳಿಸಿ ಅದಕ್ಕೊಂದು ದೊಡ್ಡ ಕೊಟ್ಟು ಹೇಳಿದೆ ಅಲ್ಲಿ ಚಾ ಮಾಡುದು. ಆದ್ದರಿಂದ ಇರೋ ರಸ ಬಾಣ ಅಂದ್ರ ಕಾಮನ ಪಂಚಬಾಣಗಳೇ. ರಸ ಅಂದ್ರ 6 ಪ್ರಕಾರದ ರಸಗಳೇ, ಷಡ್ ರಸಗಳು. ಮುನಿ ಅಂದರೆ 7 ಸಪ್ತ 7 ಮುನಿಗಳೇ. ಇಲ್ಲಿ ಹೆಂಗ ಅವು ಪರಿಭಾಷಾ ಶಾಸ್ತ್ರದ ಅಸಾಧಾರಣ ಸಂಕೇತ ಇದು ಪರಿಭಾಷಾ ಠರಾವ್ ಮಾಡಿ ತಿಟ್ಟ ಅಂತ ಹೇಳಿ ಅದಕ್ಕ 6 ಪ್ರಕಾರ ಅಂತ ಹೇಳಿ ಪಡ್ತು. 83ನೇ ಅಂಗ ತಾ रस से रसना का रसन संयुक्त तादात्म्य और रसत्व से ताके व्याप्य. ನೋಡಿ ಇಲ್ಲಿ ವ್ಯಾಪ್ಯ ಬತ್ತ. ವ್ಯಾಪ್ಯ ಮಧುರತ್ವ मधुरत्वादिक से रसन संयुक्त तादात्म्य तादात्म्य है. ಅಲ್ಲಿ ಏನ್ ಕೇಳಿದ್ರು? ರಸದೊಡನೆ ರಸನದು. ರಸದೊಡನೆ ರಸನ ಅಂದ್ರ ನಾಲಿಗೆ ಜೀವೇಂದ್ರಿಯದ್ದು
ರಸದೊಡನೆ ರಸನ ಸಂಯುಕ್ತ ತಾದಾತ್ಮ್ಯ ಸಂಬಂಧ ಸಂಯುಕ್ತ ಐತಿ. ಆಮೇಲೆ ಆ ರಸನ ಸಂಯುಕ್ತ तादात्म्य और रसत्व से और ताकि ರಸತ್ವದೊಡನೆ ಮತ್ತು ಅದರ ವ್ಯಾಪ್ಯ ಮಧುರತ್ವಾದಿಗಳೊಡನೆ ಆ ರಸ ಅನ್ನೋದು ಗುಣ ಐತಿ, ಹೌದಿಲ್ಲೋ? ಗುಣಾಗುಣಿ ತಾದಾತ್ಮ್ಯ ಸಂಬಂಧ ಇರ್ತೈತಿ. ಮತ್ತ ಅದರಲ್ಲಿ ರಸತ್ವ ಮತ್ತು ಅದರ ವ್ಯಾಪ್ಯ ಮಧುರತ್ವಾದಿ ಜಾತಿಗಳದಾವ ಮುಂದ, ಅವು ಅವು ಏನದಾವ, ಅವುಗಳನ್ನೇ ರಸನ ಸಂಯುಕ್ತ ತಾದಾತ್ಮ್ಯ. ಮೊದಲನೇದಕ್ಕೂ ತಾದಾತ್ಮ್ಯ, ಮತ್ ಎರಡನೇದು ಅದು ತಾದಾತ್ಮ್ಯ. ಸಂಯುಕ್ತ ತಾದಾತ್ಮ್ಯ ತಾದಾತ್ಮ್ಯ ಸಂಬಂಧ ಅಂತ ಹೇಳಲ್ಪಡುತ್ತದೆ. ಯಾತೆ ರಸನ ಜನ್ಯ ಜ್ಞಾನಕ ರಸನೇಂದ್ರಿಯಕರಣ ಹೇ. ಆದ್ದರಿಂದ ರಸನ ಆ ಜೀವೇಂದ್ರಿಯಿಂದ ಆಗತಕ್ಕಂತ ಜ್ಞಾನಕ ರಸನೇಂದ್ರಿಯ ಏನದ ಅದ ಕರ್ಣದ. ಅವರು ರಸನ ಸಂಯುಕ್ತ ತಾದಾತ್ಮ್ಯ ರಸನ ಸಂಯುಕ್ತ ತಾದಾತ್ಮ್ಯ ತಾದಾತ್ಮ್ಯ ಸಂಬಂಧ ವ್ಯಾಪಾರ. ಈ ಎರಡು ಸಂಬಂಧಗಳೇ ವ್ಯಾಪಾರದವು. ರಾಸನ ಪ್ರಮಾ ಫಲ, ಆ ರಸದ ಪ್ರಮಾ ಅಂದ್ರೆ ಜ್ಞಾನ, ಆ ಜ್ಞಾನ ಆಗುದೇ ಇಲ್ಲಿ ಫಲ. ಇಲ್ಲಿ ಕರ್ಣ ವ್ಯಾಪಾರ ಫಲ ಅಂತ ಹಿಂಗೆ ಹೇಳೋದು ಒಂದು ರೂಢಿ ಅದಕ್ಕೆ. ಹೆಂಗ್ 12ನೇ ನಂಬರ್ ಬಾಹ್ಯ ಪ್ರತ್ಯಕ್ಷ ಪ್ರಮಾಕೆ ಭೇದ ಗ್ರಾಣದ ಪ್ರಮಾಕ ನಿರ್ಧಾರ. ಏನ್ ಹೇಳಿದ್ರು ಅಂತಂದ್ರೆ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಪ್ರತ್ಯಕ್ಷ ಜ್ಞಾನ ಆಗುವಲ್ಲಿ ಗ್ರಾಣ ಹೃದಯ ಪ್ರಮಾಕ ನಿರ್ಧಾರ. ಇನ್ನು ಗ್ರಾಣೇಂದ್ರಿಯ ಮೂಗಿನಿಂದ ಗಂಧ ಜ್ಞಾನ ಏನಕ್ಕಲ್ಲ ವಾಸನೆ, ಅದು ಗ್ರಾಣದ ಅದು ಪ್ರಮಾ ಅಂದ್ರೆ ಗ್ರಾಣಜನ್ಯ ಜ್ಞಾನದ ಅದು ಹೇಗಾಕೈತಿ ಅನ್ನೋದು ನಿರ್ಧಾರ ಮಾಡ್ತಾರೆ. ಅವರು ಸಾಮಗ್ರಿಕೆ ಅನುವಾದ ಸಹಿತ ಅಂದ್ರೆ ಸಾಮಗ್ರಿ ಅಂದರೆ ಸಾಮಗ್ರಿಯ ಲಕ್ಷಣ ಏನು? ಸಾಮಗ್ರಿಯ ಲಕ್ಷಣ ಏನು ಅಂತ ಕೇಳಿದ್ರೆ ಕಾರಣ ಸಮುದಾಯಕ್ಕೂ ಸಾಮಗ್ರಿ ಕಹೆ, ಸಕಲ ಕಾರಣಕ್ಕೂ ಸಾಮಗ್ರಿ ಕಹೆ. ಕಾರಣ ಸಮುದಾಯಕ್ಕನ ಸಾಮಗ್ರಿ ಅಂತಾರೆ. ಹಾ, ಸಕ್ರಿ, ಚಾ ಪುಡಿ, ಹಾಲ, ಇಟ್ಟಾದ ಚಾ ಹಾಕತಾನೆ. ಹಾ ಏನ ಬೆಂಕಿ ಆಯ್ತು. ಸಕ್ಕರೆ, ಹಾಲ, ಬೆಂಕಿ, ನೀರು ಒಂದು ಕಿರಿಕಿರಿ ಮನುಷ್ಯ ಇದ್ದಾಗ ಅಂದರೆ ಒಂದು ಚಹಾ ಆಗ್ಬೇಕಾದ್ರ ಬೆಂಕಿ ಬೇಕು, ಬಗೋಣಿ ಪಾತ್ರೆ ಬೇಕು, ಹಾಲು ಬೇಕು, ಸಕ್ಕರೆ ಬೇಕು, ಚಹಾ ಪುಡಿ ಬೇಕು. ಇಷ್ಟೆಲ್ಲ ಕೂಡಿದಾಗ ಚಹಾ ಆಗ್ತೈತಿ. ಅದಕ್ಕೆ ಇವೆಲ್ಲಕ್ಕೂ ಕಾರಣ ಸಾಮಗ್ರಿ. ಚಹಾಕ ಇವು ಏನದಾವು ಕಾರಣ ಸಾಮಗ್ರಿಗಳು ಅಂತ ಹೆಂಗದ. ಅದರಂತೆ ಈ ಗ್ರಾಣದಿಂದ ಗಂಧ ಜ್ಞಾನ ಆಗುವಲ್ಲಿ ಏನೇನು ಕಾರಣ ಸಾಮಗ್ರಿಗಳದಾವು ಅವುಕರನ್ನ ಹೇಳ್ತಾರೆ. ಅನುವಾದ ಸಹಿತ ಪ್ರತ್ಯಕ್ಷ ಪ್ರಮಾಕ ಉಪಸಂಹಾರ. ಈ ಪ್ರತ್ಯಕ್ಷ ಪ್ರಮಾಣ ಏನೈತಲ್ಲ ಅಥವಾ ಪ್ರತ್ಯಕ್ಷ ಪ್ರಮಾ ಅದು ಉಪಸಂಹಾರ ಅಂದ್ರೆ ಇಲ್ಲಿ ಮುಗಿತದ. ಈ 5 ಇಂದ್ರಿಯಗಳು ಮುಗಿತಾವ ಅಂತ ಅರ್ಥ. 85ನೇ ತಸೆ ಗ್ರಾಣಸೆ ಗಂಧ ಗುಣಕ. ಗ್ರಾಣದಿಂದ ಗಂಧ ಗುಣದ್ದು ಜ್ಞಾನ ಕತೆ. ತಾಕೆ ಆಶ್ರಿತ ಗಂಧತ್ವ ಜಾತಿ. ಆ ಗಂಧದಲ್ಲಿ ಗಂಧತ್ವ ಜಾತಿ ಅದ, ಆ ಜಾತಿ ಜ್ಞಾನ ಆಕೈತಿ. ಮತ್ತೇನಕ್ಕದ ತಾಕೆ ವ್ಯಾಪ್ಯ ಗಂಧತ್ವ ವ್ಯಾಪಕ ಜಾತಿ. ಅದರಲ್ಲಿ ವ್ಯಾಪ್ಯ ಜಾತಿಗಳೇನು? ಸುಗಂಧ ದುರ್ಗಂಧ.
ಸುಗಂಧತ್ವ ದುರ್ಗಂಧತ್ವ ಆ ಗಂಧದ ಒಳಭೇದಗಳಿವೆ. ಹೇ ಅವ್ರದ್ದು ಜ್ಞಾನ ಆಗತ್ತೆ. ಸುಗಂಧಿತ್ತೋ ಏನ್ ದುರ್ಗಂಧಿತ್ತೋ ಹೇ ಜ್ಞಾನ ಹೋವೆ. ಗ್ರಾಣ ಸೇ ಗ್ರಾಹ್ಯ ಗುಣಕ್ಕೂ ಗಂಧ ಗಯೆ. ಗ್ರಾಣೇಂದ್ರಿಯದಿಂದ ಗ್ರಹಿಸಲ್ಪಟ್ಟಂತ ಗುಣಕ್ಕ ಗಂಧ ಅಂತಾರೆ. ಅದಕ್ಕ ಗ್ರಾಣೇಂದ್ರಿಯ ಗ್ರಾಹ್ಯ ಗುಣಕ್ಕ ಗುಣ ಅಂತ ಅದಕ್ಕೆ ಅಂತಾರೆ. ಗುಣದ ಲಕ್ಷಣ ಏನು ಅಂತ ಕೇಳಿದಾರೆ. ಅಂದ್ರ ಗುಣ ಅಂತ ಎದಕ್ಕಂತಾರೆ ಅಂದ್ರೆ ದ್ರವ್ಯ ಕರ್ಮ ಸೈ ಭಿನ್ನ ಹೋವೆ, ಜಾತಿ ಮಾತ್ರಕ ಆಶ್ರಯ ಹೋವೆ ಸೋಗುಣ ಕೈ. ಅಂದ್ರ ದ್ರವ್ಯ ಕರ್ಮಕ್ಕಿಂತ ಭಿನ್ನ ಇರ್ಬೇಕು. ದ್ರವ್ಯ ಕರ್ಮ ಇವುಗಳಿಗಿಂತ ಭಿನ್ನ ಇರಬೇಕು. ಜಾತಿ ಮಾತ್ರಕ್ಕ ಆಶ್ರಯವಾಗಿರ್ಬೇಕು. ಅದಕ್ಕ ಗುಣ ಅನ್ಬೇಕು. ದ್ರವ್ಯ ಕರ್ಮಕ್ಕಿಂತ ಭಿನ್ನ ಇರಬೇಕು. ದ್ರವ್ಯ ಕರ್ಮಕ್ಕಿಂತ ಭಿನ್ನವಾಗಿರ್ಬೇಕು. ಜಾತಿ ಮಾತ್ರಕ್ಕೆ ಆಶ್ರಯವಾಗಿರ್ಬೇಕು. ಅದಕ್ಕೆ ಗುಣ ಅನ್ಬೇಕು. ದ್ರವ್ಯ ಕರ್ಮಕ್ಕಿಂತ ಭಿನ್ನವಾಗಿದ್ದು ಜಾತಿ ಮಾತ್ರಕ್ಕೆ ಆಶ್ರಯವಾಗಿದ್ರೆ ಗುಣ ಅನ್ನುತ್ತಾರೆ. ಸಾಕಿ ಹೆಸರ ಹೇಳು. ಬರ್ಕೊಡ್ದಾಗೈತಿಲ್ಲ ಮುಗಿಯತ್ತೆ. ಅದು ಗ್ರಾಣೇಂದ್ರಿಯದಿಂದ ಗ್ರಹಿಸಲ್ಪಟ್ಟಂತ ಗುಣಕ್ಕ ಗಂಧ ಅನ್ನುತ್ತಾರೆ. ಸುಗಂಧ ದುರ್ಗಂಧ ಭೇದಿಸೇ ದೋ ಪ್ರಕಾರ. ಆ ಗಂಧವು ಸುಗಂಧ ಅಂದ್ರೆ ಸುವಾಸನೆ, ದುರ್ಗಂಧ ಅಂದ್ರೆ ದುರ್ವಾಸನೆ ಅಂತ ಎರಡು ಪ್ರಕಾರವಾಗಿದೆ. ತಹ 86ನೇ ಆಗಲೇ ಗುಣದ ಹೇಳಿದ್ನಲ್ಲ. ದ್ರವ್ಯ ಕರ್ಮಕ್ಕಿಂತ ಬೇರೆ ಇರ್ಬೇಕು. ಜಾತಿ ಮಾತ್ರಕ್ಕೆ ಆಶ್ರಯವಾಗಿರ್ಬೇಕು. ಅದಕ್ಕೆ ಗುಣ ಇರ್ಬೇಕು. ಗುಣಿ ಅಂತ ಎದಕ್ಕಂತಾರೆ? ಅಂದ್ರ ಈ ಗುಣದ ಹೇಳಿದವಲ್ಲ ಗುಣ. ಈ ಗುಣ ಯಾವುದನ್ನ ಆಶ್ರಯ ಮಾಡ್ಕೊಂಡು ಇರ್ತಾರೋ ಅದಕ್ಕೆ ಗುಣಿ ಅಂತ. ಇದು ಬಟ್ಟೆ ಐತಲ್ಲ, ಇದು ಬಟ್ಟೆ. ಈ ಬಟ್ಟೆಯಲ್ಲಿ ಕೆಂಪು ಬಣ್ಣ ಇದೇನೈತಲ್ಲ ಕಾವಿ ಬಣ್ಣ ಗುಣ ಆತಾರ ಅದಕ್ಕೆ. ಇದು ಎಲ್ಲೈತಿ ಕಾವಿ ಬಣ್ಣ? ಬಟ್ಟೆ ಎಲ್ಲೈತಿ? ಆ ಬಟ್ಟೆಯನ್ನು ಆಶ್ರಯ ಮಾಡ್ಕೊಂಡೈತಲ್ಲ ಆ ಬಟ್ಟೆಗೆ ಅನ್ಬೇಕು ಗುಣಿ. ಕಾವಿ ಬಣ್ಣಕ್ಕೆ ಅನ್ಬೇಕು ಗುಣ. ಹೇಳ್ತತಿಲ್ಲ ಈ ರೀತಿ. 86ನೇ ಅಂಕ. गंध से घ्राण का घ्राण संयुक्त तादात्म्य है. ಗಂಧದೊಡನೆ ಗ್ರಾಣದ ಗ್ರಾಣ ಸಂಯುಕ್ತ ತಾದಾತ್ಮ್ಯವಿದೆ ಮತ್ತು ಗಂಧತ್ವದೊಡನೆ ಗ್ರಾಣ ಸಂಯುಕ್ತ ತಾದಾತ್ಮ್ಯವು ತಾದಾತ್ಮ್ಯ ಸಂಬಂಧ. ಈಗ ಇದು ತಿಳಿತಾನೆ ಎಂತ ಹೇಳೋದು ಎಲ್ಲಿ ತಿಳಿದ ನಮ್ ಗಾಡಿ ಅಲ್ಲಿ ನಿಂತಿರ್ತೈತೆ. ಮುಂದೇನೋ ಬಂದೈತೆ ಅಂದರೆ ಇಲ್ಲಿ ಸಂಬಂಧ ಹೇಳಿದ್ರು ಅವರು. ಅಂದ್ರ ಗಂಧದೊಡನೆ ಗ್ರಾಣದ ಗ್ರಾಣ ಸಂಯುಕ್ತ ತಾದಾತ್ಮ್ಯ ಸಂಬಂಧವಿದೆ ಮತ್ತು ಗಂಧತ್ವದೊಡನೆ ಗ್ರಾಣ ಸಂಯುಕ್ತ ತಾದಾತ್ಮ್ಯ ತಾದಾತ್ಮ್ಯ ಸಂಬಂಧವಿದೆ ಹಿಂಗೆ. ಅಂದ್ರೆ
ಇದು ಹೇಳಿದಾತು ಹಿಂದಿ ಒಳಗೈತಿ, ಕನ್ನಡದಾಗ ಹೇಳಿದಿವಿ, ಕನ್ನಡ ಗ್ರಂಥದೊಳಗೂ ಹಿಂಗ ಬರ್ದಾರ, ಅದನ್ನು ನೋಡಿದಿರಿ, ಎಲ್ಲ ಆಯ್ತ. ಅದು ತಿಳಿತೇನು ಅಂದ್ರೆ ಏನೇನೂ ತಿಳಿದಿಲ್ಲ. ಅಂದರೆ ಇಲ್ಲಿ ಗಂಧರ್ವನೇ ಗ್ರಾಣದ್ದು, ಗ್ರಾಣ ಸಂಯುಕ್ತ ಅಂತ ಬಳ್ಳಿಡ ತಿಳಿನಲ್ಲಿ ಗ್ರಾಣ ಸಂಯುಕ್ತ, ಸಂಯುಕ್ತ ಐತಲ್ಲ, ಸಂಯುಕ್ತ ತೆಗೆದ್ಕಂತಾರೆ. ಸಂಯುಕ್ತ ಅಂತ ಅನ್ನೋದು ಅದರ ಲಕ್ಷಣ ಏನಂದ್ರ ಸಂಯೋಗ ಉಳ್ಳದ್ದಕ್ಕೆ ಸಂಯುಕ್ತ ಅಂತ. ಸಂಯೋಗ ಉಳ್ಳದ್ದಕ್ಕ ಸಂಯುಕ್ತ ಅಂತ. ಆ ಸಂಯೋಗ ಆಗಬೇಕಾದ್ರ ಅದರ ಕಾಯ್ದೆ ಏನದ? ಸಂಯೋಗ ಸಂಬಂಧವನ್ನು ಎಲ್ಲಿ ಹೇಳಬೇಕು ಅನ್ನೋದು ಕಾಯ್ದ. ಎರಡು ವಸ್ತು ಪರಸ್ಪರ ಸಂಯೋಗ ಸಂಬಂಧ ಹೇಳ್ಬೇಕಾದ್ರೆ ಕಾಯ್ದೆ ಏನದ ಅಂತಂದ್ರ ಎರಡು ದ್ರವ್ಯಗಳಿರ್ಬೇಕು. ದೋ ದ್ರವ್ಯ ಕಾ ಸಂಯೋಗ ಹೋಗೇ ಹೈ, ಎರಡೂ ದ್ರವ್ಯಗಳಿದ್ರೆ ಸಂಯೋಗ ಆಗ್ತದೆ. ಹೇಳ್ದ? ಹಾ, ಅದಕ್ಕ ಇಲ್ಲಿ ಗ್ರಾಣ ಸಂಯುಕ್ತ ಅಂತಂದ್ರ, ಸಂಯುಕ್ತ ಅಂದ್ರೆ ಏನು? ಸಂಯೋಗ ಉಳ್ಳದು, ಅದಿಲ್ಲ. ಮತ್ತ ಆ ಸಂಯೋಗ ಆಗ್ಬೇಕಾದ್ರೆ ದ್ರವ್ಯಗಳು ಆಡಬೇಕಲ್ಲ, ಹೌದಿಲ್ಲ? ಸಂಯೋಗ ಉಳ್ಳದನ ಸಂಯುಕ್ತ ಐತಿ. ಸಂಯುಕ್ತ ಅಂದ್ರೂ ಸಂಯೋಗ ಒಂದೇ ಆಯ್ತು, ಸಂಯುಕ್ತ ಅಂದ್ರೆ ಎರಡು ಕೂಡಿ. ಆ ಸಂಯೋಗ ಹೇಳ್ಬೇಕಾದ್ರೆ ಇಲ್ಲಿ ಎರಡು ದ್ರವ್ಯಗಳು ಇರ್ಬೇಕಲ್ಲ. ಮತ್ತೆ ಇಲ್ಲಿ ಎರಡು ದ್ರವ್ಯ ಏನದಾವ ಅಲ್ಲಿ? ಅಂದರೆ ಇದು ಸ್ವಲ್ಪ ಕಡೆ ನಿಮ್ಗೆ ಹೇಳೋದು ಕಷ್ಟ. ಅಂದ್ರ ಎರಡು ದ್ರವ್ಯಗಳು ಯಾವುವು ಅಂತ ಅಂದ್ರ ಈಗ ನಾವು ಏನ್ ಹೇಳಕತ್ತೇವಿ? ಗ್ರಾಣದಿಂದ ಗಂಧ ಜ್ಞಾನ ಆಗುವುದು ನಡೆದೈತಿ ವಿಷಯ. ಅಲ್ಲಿ ಆ ಸಂಬಂಧವನ್ನ ಹೇಳಿ ಆ ಗಂಧದ ಇದೇನು ಸುಗಂಧ ದುರ್ಗಂಧನು ಜ್ಞಾನಕತೆ ಅಂತೇಳಿ ಹಿಂಗೆ ಹೇಳುವಲ್ಲಿ ಆ ಸಂಬಂಧಗಳನ್ನ ಹೇಳ್ಯಾರ. ಇಲ್ಲಿ ಸಂಯೋಗ ಸಂಬಂಧ ಹೇಳ್ಯಾರ ಅಂದಾದ ಸಂಯೋಗದ ಸಂಯುಕ್ತ ಇರ್ತದ. ಅಂದ್ರೆ ಇಲ್ಲಿ ಸಂಯೋಗ ಅದು ಎದರನ್ನೇ ಅಂತಂದ್ರ ಸಂಯೋಗ ಆಗ್ಬೇಕಾದ್ರೆ ರೂಲ್ಸ್ ಏನದ? ನೆನೆ ಅಂದ್ರ ಎರಡು ದ್ರವ್ಯಗಳ ದೋ ದ್ರವ್ಯಕ ಸಂಯೋಗ, ಎರಡು ದ್ರವ್ಯಗಳಿದ್ದರೆ ಸಂಯೋಗವಾಗುತ್ತದೆ. ಅವಕ್ಕ ಗುಣಕ್ಕೂ ಮತ್ತು ಇದಕ್ಕೂ ಅಂದ್ರ ದ್ರವ್ಯಕ್ಕೂ ಹಂಗಾಗಂಗಿಲ್ಲ. ಅದ ಇದು ಗುಣ ಆಕತಿ, ಅದು ದ್ರವ್ಯ ಆಕತಿ. ಇಲ್ಲಿ ಸಂಬಂಧ ಹೆಂಗ ಆಕತಿ? ಅಲ್ಲ, ನೀನು ಒಂದು ಕಲ್ಲು ತಗೊಂಡು ಬಂದು ಕಬ್ಬಿಣ ಕೂಡ ವೆಲ್ಡಿಂಗ್ ಮಾಡಂದ್ರ ಅದು ಇನ್ನೊಂದು ಕಲ್ಲು ಬಿಟ್ಟು ಕಬ್ಬಿಣ ತಗೊಂಡು ಬಂದು ವೆಲ್ಡಿಂಗ್ ಆಕತಿ. ಕಬ್ಬಿಣಕ್ಕ ಎರಡು ದ್ರವ್ಯಗಳಿದ್ರೆ ಸಂಯೋಗ ಆಕದ. ಯಾವ ರೀತಿ ಕಲ್ಲಿಗೂ ಕಬ್ಬಿಣಕ್ಕೂ ವೆಲ್ಡಿಂಗ್ ಜಾಯಿಂಟ್ ಆಗೋದಿಲ್ಲ, ಆ ರೀತಿ ಇಲ್ಲಿ ಅಪೇಕ್ಷೆ ಏನ್ ಮಾಡ್ತದೆ? ಎರಡು ದ್ರವ್ಯಗಳಿರ್ಬೇಕು. ಅಂದ್ರೆ ಇಲ್ಲಿ ಎರಡು ದ್ರವ್ಯಗಳು ಯಾವುವು ಅಂತ ಕೇಳಿದ್ರೆ ಸಂಯುಕ್ತ ಶಬ್ದ ಏನ್ ಬರ್ತದೆ ಇಲ್ಲಿ? 86ನೇ ಅಂಕದಲ್ಲಿದ್ದೇನೆ. ವಿಷಯ ಎಲ್ಲಿ ಅಂದಿದ್ದು ಅಂದ್ರ ಎರಡನೇ ರತ್ನದ 86ನೇ ಅಂಕದಲ್ಲಿ ಗಂಧದೊಡನೆ ಗ್ರಹಣದ್ದು ಗ್ರಹಣ ಸಂಯುಕ್ತ ಅಂತ ಬಂದಿದೆ. ಅಲ್ಲಿ ಮಾತನಾಡಿದೆ. ಈಗ ಅಲ್ಲಿ ಗ್ರಹಣವು ಆ ಗ್ರಹಣದೊಡನೆ ಗಂಧದ ಸಂಯೋಗ ಹೇಳಾಗ ಇಲ್ಲಿ ದ್ರವ್ಯ ಹ್ಯಾಗ ಅಂತ ಯಾಕ ಸಂಯೋಗ ಆಗ್ಬೇಕಾದ್ರೆ ದ್ರವ್ಯ ಇರ್ಬೇಕು, ಕಾಯ್ದ ಅದೇ ಇದೆ. ಮತ್ತೆ ದ್ರವ್ಯ ಯಾವುವು ಇಲ್ಲಿ ಅಂತ ಕೇಳಿದಾಗ ಈ ಗ್ರಹಣ ಅನ್ನೋದು ಒಂದು ದ್ರವ್ಯ.
ಘ್ರಾಣೇಂದ್ರಿಯ ದ್ರವ್ಯ. ಘ್ರಾಣೇಂದ್ರಿಯ ದ್ರವ್ಯ ಹೇಗ ಅಂತ ಕೇಳಿದ್ರೆ, ಆ ಘ್ರಾಣೇಂದ್ರಿಯವು ಪೃಥ್ವಿಯ ಸತ್ವಗುಣದಿಂದ ಹುಟ್ಟಿದೆ. ಇದು ಎಲ್ಲ ಪ್ರಕ್ರಿಯೆ ಗೊತ್ತಿರ್ಬೇಕು ನಿಮಗೆ. ಈ ಘ್ರಾಣ ಎದರಿಂದ ಹುಟ್ಟಿದೆ? ಪೃಥ್ವಿಭೂತದ ಸತ್ವಗುಣದಿಂದ ಘ್ರಾಣೇಂದ್ರಿಯ ಹುಟ್ಟಿದೆ. ಆದ್ದರಿಂದ ದ್ರವ್ಯ, ಘ್ರಾಣೇಂದ್ರಿಯ ದ್ರವ್ಯ. ಮತ್ತ ಇನ್ನೊಂದು ಅಂದ್ರ ಇದು ಶ್ರೀಗಂಧದ ಕಟ್ಟಿಗೆ ಇರ್ತೈತಿಲ್ಲ, ಶ್ರೀಗಂಧದ ಕಟ್ಟಿಗೆ ನೋಡಿಲ್ಲ ಅಂದ್ರೆ ಊದಿನ ಕಟ್ಟಿಗೆರು ನೋಡಿ. ಊದಿನ ಕಡ್ಡಿ ಯಾಕ ಶ್ರೀಗಂಧ ಅದು ಅಜ್ಞಾತ ಬೇಡ. ಊದಿನ ಕಡ್ಡಿ ಅಂತೂ ಎಲ್ಲರಿಗೂ ಗೊತ್ತದ. ಈ ಊದಿನ ಕಡ್ಡಿ ದೇವರಿಗೆ ಹಚ್ಚುವ ಊದಿನ ಕಡ್ಡಿ ಅಗರಬತ್ತಿ ಅಂತಾರಲ್ಲ, ಅದಕ್ಕೆ ಊದಿನ ಕಡ್ಡಿ ಸುಗಂಧ ಇರ್ತದಲ್ಲ, ಊದಿನ ಕಡ್ಡಿ ಅದು ಊದಿನ ಕಡ್ಡಿ ಅನ್ನೋದು ಅದು ದ್ರವ್ಯ. ಅದ್ರ ವಾಸನೆ ಬರ್ತೈತಿಲ್ಲ ನಿನ್ ಮೂಗಿಗೆ. ಅಂದ್ರ ಇಲ್ಲಿ ಯಾಕ ಊದಿನ ಕಡ್ಡಿನೂ ದ್ರವ್ಯ, ಮೂಗು ಇದು ದ್ರವ್ಯ. ಈ ರೀತಿ ಅಲ್ಲಿ ಗ್ರಹಣ ಸಂಯುಕ್ತ ಅಂದ್ರೆ ಮೂಗಿಂದು ಊದಿನ ಕಡ್ಡಿಯೊಡನೆ ಸಂಯೋಗ ಸಂಬಂಧ ಹೇಳಬೇಕು. ಆ ರೀತಿ ಎಲ್ಲಿ ಮುಂದೆ ಸತ್ವಗುಣದಿಂದ ಹುಟ್ಟಿದ್ರಿಂದ ಅದು ದ್ರವ್ಯದ, ಮತ್ತು ಊದಿನ ಕಡ್ಡಿಯನ್ನು ಅದು ದ್ರವ್ಯದ. ಇಲ್ಲಿ ಎರಡಕ್ಕೂ ಸಂಬಂಧ ಆದಾಗ ಅದು ಸುಗಂಧ, ಅದು ವಾಸನೆ ಬರ್ತದಲ್ಲ. ಆದ್ದರಿಂದ ಆ ಎರಡು ದ್ರವ್ಯಗಳ ಸಂಯೋಗವಾಗುತ್ತದೆ. ಆದ್ದರಿಂದ ಇಲ್ಲಿ ಸಂಯುಕ್ತ ಆಯ್ತದ, ಹೌದಾ? ಗ್ರಹಣ ಸಂಯುಕ್ತ ತಾದಾತ್ಮ್ಯ ಇತ್ತು ಬಂದ. ತಾದಾತ್ಮ್ಯ ಅಂತಂದಾಗ ಆ ಊದಿನ ಕಡ್ಡಿ ದ್ರವ್ಯ ಐತಿ. ಆ ಊದಿನ ಕಡ್ಡಿಯಲ್ಲಿ ಅದು ಒಂದು ಸುಗಂಧ ಐತಲ್ಲ, ಸುಗಂಧ ಅನ್ನೋದು ಗುಣ ಐತೆ ಅದು, ಹೌದಿಲ್ಲ? ಅದು ಆ ಗುಣದೊಡನೆ ತಾದಾತ್ಮ್ಯ ಸಂಬಂಧ ಹೇಳ್ಬೇಕಲ್ಲಿ. ಆ ಗುಣದೊಡನೆ ಘ್ರಾಣೇಂದ್ರಿಯದ್ದು ಊದಿನ ಕಡ್ಡಿ ಅಗರಬತ್ತಿಯೊಡನೆ ಸಂಯೋಗ ಸಂಬಂಧವಾಗಿದೆ. ಆ ಅಗರಬತ್ತಿಯಲ್ಲಿ ಇರ್ತಕ್ಕಂಥ ಸುಗಂಧದೊಡನೆ ತಾದಾತ್ಮ್ಯ ಸಂಬಂಧ, ಯಾಕ ಗುಣಗುಣಿ ತಾದಾತ್ಮ್ಯ ಸಂಬಂಧವಿರುತ್ತದೆ. ಮತ್ತೆ ಆ ಗಂಧದಲ್ಲಿ ಗಂಧತ್ವ ಜಾತಿ ಅದಲ್ಲ, ಆ ಜಾತಿಯೊಡನೆ ಗಾಣ ಸಂಯುಕ್ತ ತಾದಾತ್ಮ್ಯ ತಾದಾತ್ಮ್ಯ ಸಂಬಂಧವಿದೆ. ಡಬಲ್ ತಾದಾತ್ಮ್ಯ ಕುಂದಿರ್ತಾವ ಹೇಗೆ? ಆದ್ದರಿಂದ ಇಲ್ಲಿ ಗಂಧದೊಡನೆ ಗ್ರಾಣದ್ದು ಗ್ರಾಣ ಸಂಯುಕ್ತ ತಾದಾತ್ಮ್ಯ ಅದ, ಮತ್ತು ಗಂಧತ್ವ ಜಾತಿಯೊಡನೆ ಗ್ರಹಣ ಸಂಯುಕ್ತ ತಾದಾತ್ಮ್ಯ ತಾದಾತ್ಮ್ಯ ಸಂಬಂಧವಿರುತ್ತದೆ. ಇಲ್ಲಿ ಗಂಧತ್ವ ಜಾತಿ ಅಂದ್ರೆ ಅದ್ರದ್ದು ವಾಸನೆ ಏನ್ರ? ಗಂಧತ್ವ ಅಂದ್ರೆ ತ್ವ ಅಂದ್ರೆ ಏನ್ ಅದ್ರ ವಾಸನೆ? ತ್ವ ಬಂದಲ್ಲಿ ಜಾತಿ ಹೇಳ್ಕೋಬೇಕು. ಜಾತಿ ಅಂದ್ರ ಇಲ್ಲಿ ಗಂಧಸೆ 86ನೇ ಅಂಕಿಯಲ್ಲಿ ಬರೀ ಗಂಧಸೆ ಐತೆ, ಅದು ಗಂಧ ಐತೆ, ಅಲ್ಲಿ ಗಂಧತ್ವ ಇಲ್ಲ. ಅಲ್ಲಿ ಆ ಗಂಧದೊಡನೆ ಗ್ರಹಣದ್ದು ಗ್ರಹಣ ಸಂಯುಕ್ತ ತಾದಾತ್ಮ್ಯ ಸಂಬಂಧವಿದೆ. ಆ ಮುಂದೆ ಗಂಧದಲ್ಲಿ ಗಂಧತ್ವ ಐತಲ್ಲ, ಆ ಗಂಧತ್ವದೊಡನೆ, ಗಂಧತ್ವ ಅಂದ್ರೆ ಜಾತಿಯೊಡನೆ ಅದು ತಾದಾತ್ಮ್ಯ ಗ್ರಹಣ ಸಂಯುಕ್ತ ತಾದಾತ್ಮ್ಯ ತಾದಾತ್ಮ್ಯ ಸಂಬಂಧ. ಹೆಂಗ ಡಬಲ್ ಕುಂದಿರ್ತೈತೆ ಅಲ್ಲಿ. ಆದ್ದರಿಂದ ಈ ರೀತಿ ಆತೆ 87ನೇ ಅಂಕ ಗ್ರಹಣಜನ್ಯ ಯಥಾರ್ಥ ಜ್ಞಾನಕ್ಕ ಗ್ರಹಣೇಂದ್ರಿಯ ಗ್ರಹಣಜನ್ಯ ಯಥಾರ್ಥ ಜ್ಞಾನ ಏನಾಕೈತಿ? ಅದಕ್ಕ ಗ್ರಹಣೇಂದ್ರಿಯವು ಕರ್ಣವಿದೆ. ಮತ್ತು ತ್ವಕ್ ಉಕ್ತ ದೋ ಸಂಬಂಧ ವ್ಯಾಪಾರ, ಇಲ್ಲಿ ಎರಡು ಸಂಬಂಧಗಳಿದಾವ.
ಅಲ್ಲಿ ಗ್ರಹಣ ಸಂಯುಕ್ತ ತಾದಾತ್ಮ್ಯ ಸಂಬಂಧ ಮತ್ತು ಗಂಧತ್ವ ಅನ್ನೋದನ್ನೇ ಗ್ರಹಣ ಸಂಯುಕ್ತ ತಾದಾತ್ಮ್ಯ ಒಟ್ಟಾದ ಡಬಲ್ ಸಂಬಂಧ ಅದಾವ. ಆದ್ದರಿಂದ ಉಕ್ತ ದೋ ಸಂಬಂಧ, ಈ ಎರಡು ಸಂಬಂಧಗಳೇ ಇಲ್ಲಿ ವ್ಯಾಪಾರ. ಗ್ರಹಣಜ ಪ್ರಮಾ ಫಲ, ಗ್ರಹಣಜ ಪ್ರಮಾ ಅಂದ್ರ ಗ್ರಹಣಾಂದ್ರಿಯದಿಂದ ಆಗತಕ್ಕಂಥ ಜ್ಞಾನ, ಅದಕ್ಕ ಪ್ರಮಾ ಅಂತಾರ. ಆ ಪ್ರಮಾ ಜ್ಞಾನ ಆಗುವುದೇ ಇಲ್ಲಿ ಫಲ. 88ನೇ अंक, इस रीति से 5 प्रकार की जे बाह्य प्रत्यक्ष प्रमा वे फल है. ಈ ರೀತಿಯಿಂದ ಪಂಚ ಪ್ರಕಾರಕ್ಕೆ ಜೋ ಬಾಹ್ಯ ಪ್ರತ್ಯಕ್ಷ ಪರಮ, 5 ಪ್ರಕಾರವಾದಂತ ಈ ಬಾಹ್ಯ ಪ್ರತ್ಯಕ್ಷ ಪರಮ ಅಂದ್ರೆ ಶ್ರೋತ್ರದಿಂದ ಶಬ್ದ ಜ್ಞಾನ, ತ್ವಗೀಂದ್ರಿಯಿಂದ ಸ್ಪರ್ಶ ಜ್ಞಾನ, ನೇತ್ರದಿಂದ ರೂಪ ಜ್ಞಾನ, ಜಿವೆಯಿಂದ ರಸ ಜ್ಞಾನ, ಗ್ರಹಣದಿಂದ ಗಂಧ ಜ್ಞಾನ. ಈ ಐದು 5 ಪ್ರಕಾರ ಕಿ ಜೆ ಬಾಹ್ಯ ಪ್ರತ್ಯಕ್ಷ ಪರಮಾಯು ಹೊರಗಾಗತಕ್ಕಂತ, ದೇಹದ ಹೊರಗಾಕವಿಲ್ಲೋ, ಏನ್ ಒಳಗಿಂದ ಹಾಕದು, ಹೊರಗಿಂದ ಹಾಕದೆ. ಯಾಕೆ ಹಾಕತಿ? ಏನು ವಿಚಿತ್ರ ಕೇಳ್ತಾರ ಇವ್ರು ಅಂತ ಈಗ ಅನ್ನೋದು. ಯಾಕೆ ಆಕೈತಿ ಅಂದ್ರ ಹೊರಗಿಂದ ಯಾಕೆ ಆಕೈತಿ, ಒಳಗಿಂದ ಯಾಕೆ ಆಗುವುದಿಲ್ಲ ಅಂದ್ರೆ ಪರಾಂಚಿ ಖಾನಿ ವ್ಯತ್ರೋತ್ಸಯಂಭೂ ಪರಾಂಗ್ ಪಶ್ಯತಿ ನಾಂತರಾತ್ಮ. ಕಠೋಪನಿಷತ್ತಿನಲ್ಲಿ ಪರಮಾತ್ಮ ಸ್ವಯಂಭೂ ಅಂದ್ರೆ ಪರಮಾತ್ಮ ಈ ಇಂದ್ರಿಯಗಳನ್ನ ಹೊರಮುಖವಾಗಿಯೇ ಮಾಡಿದ್ದಾನೆ. ಈ ಕಾರ್ ಗಾಡಿ ಲೈಟ್ ಅವನು ಹೊರಮುಖ ಮಾಡಿದ್ದಾನಂತೆ, ಹೊರಗೆ ಹೋಗುತ್ತದೆ, ಒಳಗೆ ಬರುದಿಲ್ಲ. ಅದ ನಾಂತರಾತ್ಮ. ಆದ್ರೆ ಒಳಗೆ ಆತ್ಮನ ಒಳಗಿರ್ತಕ್ಕಂಥ ಆತ್ಮನ ಜ್ಞಾನ ಅವಕ್ಕಾಗೋದಿಲ್ಲ. ಹೀಗದ್ರ ಅದಕ್ಕೆ ಅಂದ್ರೆ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಅಂದ್ರ ಅವಕ್ ಇವೇ ಫಲ. ತಾಕೆ ಶ್ರೋತ್ರಾದಿಕ ಪಂಚೇಂದ್ರಿಯ ಕರ್ಣ. ಆದ್ರಿಂದ ಆ ಪ್ರಮಾ ಜ್ಞಾನಕ್ಕೆ ಶ್ರೋತ್ರಾದಿ 5 ಇಂದ್ರಿಯಗಳೇ ಇಲ್ಲಿ ಕರ್ಣ ಅಂತ ಹೇಳಲ್ಪಡ್ತಾವು. ಅವರ ಸಂಯೋಗವೇ ಇಲ್ಲಿ ಸಂಯುಕ್ತ ತಾದಾತ್ಮ್ಯ, ಸಂಯುಕ್ತ ತಾದಾತ್ಮ್ಯ, ಸಂಯುಕ್ತ ತಾದಾತ್ಮ್ಯ. ಈ 3 ಸಂಬಂಧಗಳು ವ್ಯಾಪಾರವಿರುತ್ತವೆ. ಈ ರೀತಿಯಿಂದ ಸಂಕ್ಷೇಪ್ತಿ ಪ್ರತ್ಯಕ್ಷ ಪ್ರಮಾ ಕೈ. ಈ ರೀತಿಯಾಗಿ ನಾವು ಇಲ್ಲಿ ಪ್ರತ್ಯಕ್ಷ ಪ್ರಮಾ ಜ್ಞಾನಗಳು 5 ಇಂದ್ರಿಯಗಳಿಂದ 5 ಪ್ರತ್ಯಕ್ಷ ಪ್ರಮಾ ಜ್ಞಾನವಾಗುತ್ತವೆ ಅನ್ನೋದನ್ನು ಇಲ್ಲಿ ಹೇಳಲಿವೆ. ಇತಿ ಶ್ರೀ ವೃತ್ತಿ ರತ್ನಾವಲ್ಯಾಂ ಪ್ರತ್ಯಕ್ಷ ಪ್ರಮಾಣ ನಿರೂಪಣಂ ನಾಮ ದ್ವಿತೀಯಂ ರತ್ನಂ ಸಮಾಪ್ತಂ. ಇಲ್ಲಿಯವರೆಗೆ ಶ್ರೀ ವೃತ್ತಿ ರತ್ನಾವಳಿಯಲ್ಲಿ ಇರ್ತಕ್ಕಂಥ ಪ್ರತ್ಯಕ್ಷ ಪ್ರಮಾಣ ಐತೆ ಇಲ್ಲ? ಪ್ರತ್ಯಕ್ಷ ಪ್ರಮಾಣ ತೆರಕತ್ತಾರ. ಹೇಳಿದ್ದನ್ನ ಕೇಳಿದ ಕೂಡ ಹೇಳ್ಬೇಕಲ್ಲ. ಪ್ರತ್ಯಕ್ಷ ಪ್ರಮಾಣ ಐತೆ ಇಲ್ಲ ನಿಮ್ಮಲ್ಲಿ? ಕಡಿಗೆ ಪ್ರತ್ಯಕ್ಷ ಪ್ರಮಾಣ ಐತಿ. ಪ್ರತ್ಯಕ್ಷ ಪ್ರಮಾಣ ಎದಕ್ಕಂತಾರ? ಅದ್ರ ಲಕ್ಷಣ ಏನು ಅಂದರೆ ಪ್ರತ್ಯಕ್ಷ ಪ್ರಮಾಕ ಜೋ ಕರ್ಣ ಹೋವೆ ಸೋ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾ ಜ್ಞಾನಕ್ಕೆ ಯಾವುದು ಕರ್ಣವಿದೆಯೋ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣವೆನ್ನುತ್ತಾರೆ ಕನ್ನಡದಲ್ಲಿ. ಪ್ರತ್ಯಕ್ಷ ಪ್ರಮಾ ಜ್ಞಾನಕ್ಕೆ ಯಾವುದು ಕರ್ಣವಿದೆಯೋ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣವೆನ್ನುತ್ತಾರೆ. 2 ಸಲ, ಇದು 3ನೇ ಸಲ ಹೇಳಿ. ಪ್ರತ್ಯಕ್ಷ ಪ್ರಮಾಣ ಅಂತ ಎದಕ್ಕೆ ಅನ್ನುತ್ತಾರೆ ಅಂದ್ರೆ ಪ್ರತ್ಯಕ್ಷ ಪ್ರಮಾ ಜ್ಞಾನಕ್ಕೆ ಯಾವುದು ಕರ್ಣವಿದೆಯೋ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣವೆನ್ನುತ್ತಾರೆ. ಈ ರೀತಿ ಹಿಂಗಿಟ್ಟು ತಿಳಿಸಿ ಸಣ್ಣ ಹುಡುಗರಿಗೆ ಅಂದ್ರೆ ABCD ಹಿಂಗೆ ಯಾರಿ ಹೇಳೇ ಇಲ್ಲ. ರಸತ್ವ ಮತ್ತು ಗಂಧತ್ವ ಜಾತಿ ಉದಾಹರಣೆ.
ರಸತ್ವ ಜಾತಿಗೆ ಉದಾಹರಣೆ ಹೇಳ್ರಿ ಮತ್ತೆ ಗಂಧತ್ವ ಜಾತಿಗೆ ಉದಾಹರಣೆ. ಏನೋ ಗೊತ್ತಾಗ್ಲಿಲ್ಲ. ಈಗ ಶಬ್ದತ್ವದ್ರಿ ಕೋಗಿಲೆ ಕಾಗೆ ಅಂತ ಉದಾಹರಣೆ ಕೊಟ್ಟಿದ್ರಿ. ಶಬ್ದತ್ವ ಜಾತಿಗಳು ಏನದ? ಶಬ್ದತ್ವ ಜಾತಿ ಕೋಗಿಲೆ ಕಾಗಿ ಅಂತೇಳಿ ಆ ಹಾ, ಹಾ. ಗಂಧತ್ವದ್ದು ರಸತ್ವದ ಉದಾಹರಣೆ. ಗಂಧತ್ವ ರಸತ್ವದ್ದು ಅದೇ ರೀತಿ ಒಂದು ಉದಾಹರಣೆ ಕೊಡ್ರಿ ಅಂತ ಕೇಳ್ತಾರೆ ಜಾತಿ ಜಾತಿಗಳು. ಅಂದ್ರ ಇಲ್ಲಿ ಕೇಳ, ಇದು ಈ ಹಾ ಬೇಡ, ಇದ್ರ ಉದಾಹರಣೆ ತಗೋ. ಈಗ ಒಬ್ಬ ಕುರುಡನ ಕೈ ಕೊಡು, ಏನ್ ಕೊಡು? ಗಡಿಗೆ ಬಡಿಗೆ? ಗಡಿಗೆ ಅಥವಾ ಏನ್ ಕೊಟ್ರು ಗಡಿಗೆ ಅಲ್ಲ, ಗಡಿಗೆ ಅಲ್ಲ. ಆ ಗಡಿಗೆ ಪಡಿಗೆ ನಡೆಯಂಗಿಲ್ಲ ಇಲ್ಲಿ. ಒಂದು ಉಳ್ಳಿಗಡ್ಡಿ ಕೊಡು, ಉಳ್ಳಿಗಡ್ಡಿ. ಮತ್ತೊಂದು ಬೆಳ್ಳುಳ್ಳಿ ಕೊಡು, ಹೇಳ್ತಾ? ಅದ ಗಂಧದ ಬಗ್ಗೆ ಪ್ರಶ್ನೆ ಮಾಡ್ಯಾನಿಲ್ಲ ಅವ. ಹಾ, ಉಳ್ಳಿಗಡ್ಡಿ ಕೊಟ್ಟಿ ಅಂತಂದ್ರ ಇದು ಏನು? ಕಣ್ಣಿಲ್ಲ ಎರಡು ಕಣ್ಣು ಕೊಂಡದನ. ಹಾ, ಉಳ್ಳಿಗಡ್ಡಿ ಕೊಟ್ಟಿ ಅಂತಂದ್ರ ಅವ ಕೈಯಾಗ ಹಿಡ್ದಿ ನೋಡ್ತಾನವ. ಆಮೇಲೆ ಅದ ಗೊತ್ತಾಗ್ಲಿಲ್ಲ ಅಂದ್ರ ಮುಗಿಸ್ ನೋಡ್ತಾನ. ಉಳ್ಳಿಗಡ್ಡಿ ತಿಳ್ತಾನ. ಆಯ್ತಾ, ಬೆಳ್ಳುಳ್ಳಿ ಕೊಡ್ಬೇಕು. ಬೆಳ್ಳುಳ್ಳಿ ಹಿಡಿತಾನೋ ಗೊತ್ತಾಗ. ಬೆಳ್ಳುಳ್ಳಿ ಐತಿದು ಹೇಳ್ತಾನೆ ಇಲ್ಲ. ಅಂದ್ರ ಇದು ಉಳ್ಳಿಗಡ್ಡಿನ ಐತಿ, ಇದು ಬೆಳ್ಳುಳ್ಳಿ ಐತಿ ಅನ್ನೋದು ಅದರಲ್ಲಿ ಆ ಜಾತಿಗಳು ಭೇದದವಲ್ಲ. ಹಾ, ಅದಕ್ಕ ಕಾಗಿ ಬ್ಯಾರೆ ಕೋಗಿಲೆ ಬ್ಯಾರೆ ಹೆಂಗ ಇಲ್ಲಿ ಭೇದ ಅದನು, ಅದರ ಜಾತಿಯಿಂದಲೇ ಅವುಗಳ ಭೇದ ಜ್ಞಾನ. ಇಲ್ಲಿಯೂ ಕೂಡ ಅದರಂತೆನೆ ಇದು ಉಳ್ಳಿಗಡ್ಡಿ ಬೇರೆ, ಇದು ಬೆಳ್ಳುಳ್ಳಿ ಬೇರೆ ಅಂತ ಆ ಗಂಧದಲ್ಲಿಯೇ ಗಂಧತ್ವ ಜಾತಿ ಮೇಲಿಂದ ಅವಕ್ಕರ ಜ್ಞಾನ ಆಗತಿ. ರಸನೇಂದ್ರಿಯಕ್ಕೆ ಕೊಡಂತಾರ್ರಿ. ನೋಡೋದು ಗೊತ್ತಿಲ್ಲ. ಇನ್ನ ಏನ್ ಬೇಕ? ರಸನೇಂದ್ರಿಯ ರತ್ನೇಂದ್ರಿ ಜಾತಿ ಇದು ಲೆಕ್ಕಕ್ಕೆ ಒಂದ್ರ ಮ್ಯಾಲ ತಿಳಿದಿಲ್ಲ ಅಂದಂಗ. ಆ ಯಾರು ಕೇಳ್ರಿ ರಸನೇಂದ್ರಿಯ. ರಸನೇಂದ್ರಿಯ ಹೇಳಂದ್ರ ಕೇಳ. ತಿನ್ನೋದು ತಿಂದ್ ನೋಡ್ರೆ ಹಂಗೆಲ್ಲ ಅದ್ರ ಮ್ಯಾಲೆ ಒಂದು ಹೇಳಿದರೆ ಆ ಉಳಿದವುಗಳನ್ನು ಕೂಡ ತಿಳ್ಕೊಳ್ಬೇಕಲ್ಲ. ಏನ್ ಅದನ್ನು ಹೇಳಂದ್ರೆ ಆಗಾಗತ್ತೆ ABCD ಕಲ್ತ್ಕೊಂಡ್ ಮಾಡಿದಾನೆ. ಇಲ್ಲಿ ಇರ್ಲಿ ಕೇಳಿ ಅಂದ್ರೆ ಹೇಳ್ತೀವಿ. ಇದು ಮಾವಿನ ಹಣ್ಣ ರಸ. ರಸನೇಂದ್ರಿಯ ಕೇಳಿ ಇಲ್ಲ. ಆ ರಸನೇಂದ್ರಿಯ ಜೀವೇಂದ್ರಿಯ ನಾನಿಗೆ. ಆ ಜೀವೇಂದ್ರಿಯಕ್ಕ ಮಾವಿನ ಹಣ್ಣಿನ ರಸ ಕೊಟ್ಟಿ ಅದು ಹೇಗದ ಅಂದ್ರ ಮಧುರದ. ಮಧುರ ಅಂದ್ರ ಸಿಹಿ ಅದ ಅಂತ ಹೇಳಿದ, ಹೌದಲ್ಲ? ಆಮೇಲೆ ಒಂದು ಹುಣಸಿಕಾಯಿ ಕೊಟ್ಟೆವ. ಏನ್ ಕೊಟ್ಟಿ? ಹುಣಸೆ ಹಣ್ಣು. ಹುಣಸೆ ಹಣ್ಣು ಕೊಟ್ರೆ ಏನಾದ್ರು ಹುಳಿ. ಬೇಡ ಬೇವಿನಕಾಯಿ ಕೊಟ್ಟೆ ಅಂದ್ರೆ ಕೈ. ಹುಣಸೆ ಹಣ್ಣು ಕೊಟ್ಟಾಗ ಇದು ಹುಳಿ ಐತಿ ಅಂದಿ, ಬೇವಿನ ಹಣ್ಣು ಕೊಟ್ರ ಕಹಿ ಐತಿ ಅಂದಿ, ಹೌದಲ್ಲ? ಅಲ್ಲಿ ಮಧುರತ್ವ ಅನ್ನೋ ಜಾತಿ, ಇಲ್ಲಿ ಕೈತ್ವ ಅಥವಾ ಆಮ್ಲತ್ವ ಜಾತಿ. ಹುಳಿ ಅಂದಲ್ಲಿ ಆಮ್ಲತ್ವ ಜಾತಿ. ಈ ರೀತಿ ಜಾತಿ ಮ್ಯಾಲಿಂದ ಅವು ಅದು ಬೇರೆ ಇದು ಬೇರೆ ಅನ್ನೋದು ಗೊತ್ತಾಕದೆ. ತಿಳ್ತ ಮತ್ತೇನು ಏನ ಬೇಕಾದ್ರೆ ಏನು ಅದ್ರಾಗ ಕಠಿಣ ಮೃಗಗಳು ಮತ್ತ ಅದನ್ನ ಹೇಳ್ರಿ ಮಾನ್ಯ. ಅದ್ರೊಳಗೂ ಕಠಿಣ ಮೃಗ ಹೇಳಿರಿ ಮಾನ್ಯ. ಮೃದು ಉತ್ತರವಾದ
ಆ ಚರ್ಮದ ಆ ತ್ವಚೆಯಿಂದ ಗುಣ ಸೇರ್ಕೊಂಡು ಅದ್ರದ್ದು ಕಠಿಣ ಅದ್ರದ್ದು ಮೃದು ಅದು ತಿಳ್ಕೊತಿರಪ್ಪ ಮಾತದ ಆ ಮಾಯಣ ಅವ್ ಹೇಳ್ತೈತೆ ನಿಮ್ಗ ಚಿದಾನಂದ್ ಹೇಳ್ತಿರ್ತೇನೆ ಏನು ಅಂದ್ರೆ ಈ ತ್ವಗೇಂದ್ರಿಯ ಈಗ ಮುಟ್ಟಿದ್ರೆ ಬಿರುಸದ ಹೇಳ್ತಾನೆ ಅಂದ್ರ ಅವ್ ಹೇಳಿದ್ದು ಇದು ಹೊರಗಲ್ಲ ಬಾಯಾಗ ನಾಳೆಗೆ ಏನ್ ಹೇಳ್ತಿ ಬಾಯಾಗ ಹೇಳ್ತ ಹೊರಗೆ ಹೇಳ್ತೇವ ಬಾಯಾಗ ಹೌದಲ್ಲ ಬಾಯಾಗ ಅಂದ್ರ ಅಲ್ಲಿ ಬಾಯಾಗಿದ್ದಾಗ ಇನ್ನೂ ಇದು ಬಿರುಸೈತಿ ಮಾವಿನಕಾಯಿ ಏನ್ ಇದು ತಿಳಿ ಮಾಡಿ ಇದು ಬಿಳಿ 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 ಇದಾಗಿಬಿಟ್ಟತಿ ಅಂತ ಹೇಳ್ತಾನೆ ಇಲ್ಲ ಕಠಿಣ ಮತ್ತ ಅದ್ಹೆಂಗ ಆ ಕಠಿಣತ್ವ ಮೃದುತ್ವದ ಜ್ಞಾನ ಅದಕ್ಕೆ ಆಯ್ತು ಅಂತ ಹಿಂಗ್ ಕೇಳ್ಯ ನಾವು ಹೊರಗಿನ ಮಾತು ಏನಿದ್ರು ಜೀವ ಅಂತ ನಾಲಿಗೆ ಬಾಯ ಒಳಗಂತೆ ಜ್ಞಾನ ಆಗುತ್ತೆ ಒಳಗಿದ್ದ ನಾಲಿಗೆಗೆ ಇದು ಬಿರುಸೈತಿ ಕಠಿಣ ಐತಿ ಹೆಂಗ್ ಹೇಳ್ತದ ಅದು ಚರ್ಮ ಸ್ಪರ್ಶ ನೋಡಿ. ಹಿಂಗ ಪ್ರಶ್ನೆ ಐತೆ ಅವಂದ ಅದಕ್ಕಾಗಿ ಏನ್ ಕೇಳಿಲಿ ಈ ತೊಕ್ಕಿಂದ್ರಿ ಐತಲ್ಲ ತೊಕ್ಕಂದ್ರ ತೊಗಲು ಈ ತೊಗಲು ಈ ಶರೀರದ ಹೊರಗೆ ಹೇಗೈತೋ ಆಗ ಬಾವಿಯ ಒಳಗೂ ಐತಿ ಒಳಗೋಯ್ತು ಆ ಬಾಯಿಯ ಒಳಭಾಗದಲ್ಲಿದ್ದ ತೊಗಿಂದ್ರಿಯ ಆ ಮೃದು ಕಠಿಣತ್ವಾದಿಗಳನ್ನ ಅದು ಗ್ರಹಣ ಮಾಡ್ತೈತಿ ಜೀವ ಗ್ರಹಣ ಮಾಡೋದಿಲ್ಲ ಹೀಗೈತ ಎಷ್ಟು ಸೂಕ್ಷ್ಮ ಐತಿ ಇದು ವಿಷಯ ನಿಮಗೆ ತಿಳಿದಿದ್ದಿಲ್ಲ ಏನ್ ನಡಿ ಟೈಮ್ ಈಗ ಏನ್ ಮುಗಿತು ಈಗ ದ್ವಿತೀಯ ರತ್ನಂ ಸಮಾಪ್ತಂ ಅಂತ ಇಲ್ಲಿಯವರೆಗೆ ವೃತ್ತಿ ರತ್ನಾವಳಿಯಲ್ಲಿ ಪ್ರತ್ಯಕ್ಷ ಪ್ರಮಾಣ ಇನ್ನೂ ಮುಂದುವರಿಯವನೇನ ಟೈಮ್ ಏನೇನು ಎರಡನೇ ಮೂರನೇ ರತ್ನ ಅಲ್ಲಿ ಪ್ರತ್ಯಕ್ಷ ಪ್ರಮಾಣ ಲಕ್ಷಣ ಹೇಳಿದ್ರಿ ಪ್ರಮಾಣ ಲಕ್ಷಣ ಹೇಳಿದ್ರಿ ಪ್ರತ್ಯಕ್ಷ ಪ್ರಮಾಣ ಲಕ್ಷಣ ಹೇಳಿದ್ರಲ್ಲಿ ಇದು ಪ್ರತ್ಯಕ್ಷ ಪ್ರಮಾಣ ಮುಗೀತು ದ್ವಿತೀಯ ಅಂದ ಹೇಳಿ ಅದಕ್ಕ ಪ್ರತ್ಯಕ್ಷ ಪ್ರಮಾಣ ಕೇಳಿದ್ವಲ್ಲ ಇಲ್ಲಿ ಇನ್ನೂ ಮುಂದುವರಿಯೋದೈತಿ ಅದು ಅಲ್ಲಿ ನೀ ಏನ ಅದಕ್ಕ ಇದು ಮಾಡೋದು ಡಿಸ್ಟನ್ಸ್ ಅಂದ್ರೆ ಈ